ಸೊ ಹೀಗಿರುವಾಗ ಅವನ್ಗೆ ಆ ಊರಲ್ಲಿ ಒಂದು ಮಾಂಕ್ ಅಂದ್ರೆ ಋಷಿಗಳು ಅನ್ನೋ ತರ, ನಾವು ಹಳೆ ಕಾಲದಲ್ಲಿ ಋಷಿಗಳು ಅಂತ ಹೇಳ್ತೀವಿ, ಈಗ ಈ ಬುದ್ಧಿಸ್ಟ್ ಮಾಂಕ್ಗಳು ಬಂದಿದ್ರು. ಸೊ ಅವ್ರು ಬಂದು ಅಲ್ಲಿ ಒಂದ್ ಕಡೆ ಇರುವಾಗ ಎಲ್ಲ ಊರ್ ಜನರೆಲ್ಲ ಮಾತಾಡ್ತಾ ಇರ್ತಾರೆ. ಅವ್ರು ಏನ್ ಹೇಳಿದ್ರೂ ನಾವ್ ಅದನ್ನ ಫಾಲೋ ಮಾಡಿದ್ರೆ ಖಂಡಿತ ನಡೀತಾ ಇದೆ ಅಂತ ಪಾಸಿಟಿವ್ ಆಗಿ ಎಲ್ಲಾರು ಹೇಳೋದ್ ನೋಡ್ಬಿಟ್ಟು ಈ ಹುಡುಗನ್ಗೂ, ಯಾಕಂದ್ರೆ ಇವನ್ ಜೊತೆಗಿರೋರೆಲ್ಲ ಒಳ್ಳೆ ಚೆನ್ನಾಗಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇದ್ದಾರೆ, ಬಟ್ ಇವನ್ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನನ್ಗೂ ಒಂದು ಸಕ್ಸಸ್ ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಅಂತ ಹೇಳಿ ನಾನು ಆ ಮಾಂಕ್ ಹತ್ರ ಹೋಗಿ ಕೇಳ್ತೀನಿ ಅಂತ ಹೋಗ್ತಾನೆ. ಹೋದಾಗ ಮಾಂಕು ಅವನು ಇರಪ್ಪ, ಅವನು ಇರೋ ವಿಷಯದೆಲ್ಲ ಹೇಳ್ತಾನೆ. ಹೇಳ್ಬಿಟ್ಟು ನಾನು ನನ್ನ ಜೀವನದಲ್ಲಿ ಸಕ್ಸಸ್ ಆಗ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ನಾನು ಅಂತ. ಸೊ ಅವಾಗ ನಾನು ಒಂದು ಕತೆ ಹೇಳ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ. ನೋಡಿ, ಒಂದು ವ್ಯಕ್ತಿಗೆ ರಾಜ ಬಂದು ಒಂದು ಆಪರ್ಚುನಿಟಿ ಕೊಡ್ತಾರೆ. ಅದು ಏನಂದ್ರೆ, ಬಿಫೋರ್ ಸನ್ಸೆಟ್ ನನ್ನ ಟ್ರೆಷರಿಗೆ ಬಂದು ನಿನಗೆ ಬೇಕಾಗಿರುವಂತ ಹಣ, ಗೋಲ್ಡ್, ಏನ್ ಬೇಕೋ ಅದನ್ನ ನೀನ್ ತಗೊಂಡೋಗ್ಬೋದು, ಎಷ್ಟು ಬೇಕಾದ್ರೂ ತಗೊಂಡೋಗ್ಬೋದು. ಬಟ್ ಆದ್ರೆ ಸನ್ಸೆಟ್ ಆದ ತಕ್ಷಣ ಅಂದ್ರೆ ಈ ಡೋರ್ ಕ್ಲೋಸ್ ಆಗ್ಬಿಡುತ್ತೆ ಅಂತ ಹೇಳಿರ್ತಾನೆ. ಸರಿ ಅಂತ ಆ ಅಪ್ಪ ಬಂದು ಮನೆಯಲ್ಲಿ ಹೇಳ್ತಾನೆ. ವೈಫ್ಗೂ ತುಂಬಾ ಖುಷಿ, ನೀವು ಬೇಗ ಹೋಗಿ ತಗೊಂಡ್ ಬನ್ನಿ ಅಂತ ಹೇಳಿ ಕಳಿಸ್ತಾಳೆ. ಆಗ ಅವನು, ನನ್ಗೆ ಹೋಗ್ಬೋದು, ಬಟ್ ನನ್ಗೆ ತುಂಬಾ ಹಸಿವಾಗ್ತಾ ಇದೆ, ಊಟ ಕೊಡು, ಊಟ ಮಾಡ್ಬಿಟ್ಟು ಹೋಗ್ತೀನಿ ಅಂತ. ಸೊ ಸರಿ ಅಂತ ಬೇಗ ವೈಫು ಅಡಿಗೆ ಮಾಡಿ ಊಟ ಬಡಿಸ್ತಾಳೆ. ಊಟ ನಿಧಾನವಾಗಿ ತಿಂತಾನೆ, ಇನ್ನ ಟೈಮ್ ಇದೆ ಅಂತ ಹೇಳಿ. ಅಂಡ್ ಊಟ ಆದ ತಕ್ಷಣ ಸ್ವಲ್ಪ ಇರೋಷ್ಟೊತ್ತಿಗೆ ಅವ್ನು ನಿದ್ದೆ ಬರುತ್ತೆ. ಸೊ ಸರಿ, ನಾನು ಹೋಗೋಕ್ ಮುಂಚೆ ಒಂದು 1/2 hour ನಿದ್ದೆ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಮಲ್ಕೊಳ್ತಾನೆ. ಮಲ್ಕೊಂಡಿರೋದೇನಾಗುತ್ತೆ, 2 ಗಂಟೆ ಆಗ್ಬಿಡುತ್ತೆ. ಆಮೇಲೆ ಎಚ್ಚರಾಗಿ ನೋಡಿದಾಗ ಅಯ್ಯೋ ಮಧ್ಯಾಹ್ನ ಆಗಿದೆ ಅಲ್ಲ ಅಂತ ಹೇಳಿ ಬೇಗ 2 ಬ್ಯಾಗ್ ಅನ್ನು ತಗೊಂಡು ಹೋಗ್ತಾನೆ. ಹೋಗ್ತಾ ದಾರಿಯಲ್ಲಿ ತುಂಬಾ ಬಿಸಿಲಲ್ವಾ, ಮಧ್ಯಾಹ್ನ ಬಿಸಿಲು. ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ ಅವನಿಗೆ ಒಂಥರ ಟಯರ್ಡ್ ಆಗುತ್ತೆ. ಸರಿ, ನಾ ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ಗಾಳಿ, ಈ ಮರದ ಗಾಳಿಯಿಂದ ಅವನು ಕೂತ್ಕೊಳ್ತಾನೆ, ರೆಸ್ಟ್ ತಗೊಂಡು ಹೋಗೋಣ ಅಂತ. ಅಲ್ಲಿ ಮತ್ತೆ ಏನಾಗುತ್ತೆ, ಅವನ್ ನಿದ್ದೆಗೆ ಹೋಗ್ಬಿಡ್ತಾನೆ. ಹೋಗಿ ಎಚ್ಚರ ಆಗುವಾಗ 4 ಗಂಟೆ ಮೇಲೆ ಆಗಿರುತ್ತೆ. ಅವನ್ ಸಡನ್ ಆಗಿ ಅಯ್ಯೋ ಸನ್ ಬೇರೆ ಕೆಳಗಡೆ ಸೆಟ್ ಆಗೋ ಟೈಮ್ ಇದೆಯಲ್ಲ ಅಂತ ಅಲ್ಲಿಂದ ಬೇಗ ಓಡೋಗ್ತಾನೆ. ಎಷ್ಟು ಫಾಸ್ಟ್ ಆಗಿ ಹೋದ್ರೇನು ಅಲ್ಲಿ ಹೋಗೋಷ್ಟೊತ್ತಿಗೆ ಸನ್ ಸೆಟ್ ಆಗಿರುತ್ತೆ ಅಂಡ್ ಆ ಪ್ಯಾಲೇಸ್ ಗೇಟ್ ಕ್ಲೋಸ್ ಆಗಿರುತ್ತೆ. ಸೊ ಅವಾಗ ಇವನು ಒಂಥರ ಡಿಸಪಾಯಿಂಟ್ಮೆಂಟ್ ಆಗಿ ಬರ್ತಾನೆ. ನಾನು ಟೈಮ್ ಪ್ರೋಕ್ಯಾಸ್ಟಿನೇಟ್ ಮಾಡಿದ್ದಕ್ಕೆ ನನಗೆ ನೋಡಿ ಬಂದಿದ್ದ ಅವಕಾಶನ ನಾನು ತಗೊಳಕ್ಕೆ ಆಗಿಲ್ಲ ಅಂತ ಆಗ ರಿಯಲೈಸ್ ಮಾಡಿ, ಅವತ್ತಿಂದ ಅವನು ತನ್ನ ಈ ಕತೆ ಹೇಳುವಾಗ ಹುಡುಗನ ಹತ್ರ ಕೇಳ್ತಾನೆ. ಅವಾಗ ಆ ಹುಡುಗನ್ಗೂ ಅರ್ಥ ಆಗಿ, ಎಸ್, ನಾನು ಇದೇ ತರ ರೀತಿಯಲ್ಲಿ ಪ್ರೋಕ್ಯಾಸ್ಟಿನೇಷನ್ ಮಾಡ್ತಾ ಇದ್ದೆ. ಪ್ರೋಕ್ಯಾಸ್ಟಿನೇಷನ್ ಅಂದ್ರೆ ಇವತ್ತು ಕೊಡೋ ಕೆಲಸ ಇಲ್ಲ, ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅಂತ ತಳ್ಳ ಹಾಕೋದು. ಸೊ ಆ ತರ ಮಾಡ್ಕೊಂಡಿದ್ದಕ್ಕೆ ಈ ತರ ಆಗಿದೆ ಅಂತ ಗೊತ್ತಾಗಿ ಇಮಿಡಿಯೇಟ್ಲಿ ವೆಂಟ್ ಹೋಮ್. ಆ ಚಿಕ್ಕ ಹುಡುಗ ಹೋಗಿ ಅವತ್ತಿಂದ ಅವನ ಒಂದು ಗುರಿ ಬರ್ಕೊಂಡು ಅದಕ್ಕೆ ತಕ್ಕಾಗಿ ಅವನು ವರ್ಕ್ ಮಾಡಕ್ಕೆ ಶುರು ಮಾಡಿದ್ದ. ಅಂಡ್ ಫೈನಲಿ ಹಿ ವಾಸ್ ಆನ್ ಸ್ಟಡೀಸ್ ಅಲ್ಲಿ ಆಗ್ಲಿ, ನೆಕ್ಸ್ಟ್ ಕ್ಲಾಸಸ್ಗಳನ್ನ ಅವ್ನು ಏನ್ ಕೆಲಸ ಕೊಟ್ರೇನೋ ಅದಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿ ಅಂಡ್ ಹಿ ವಾಸ್ ಏಬಲ್ ಟು ಅಚೀವ್ ಇಟ್. ಸೊ ಇದರಲ್ಲಿ ಏನಂದ್ರೆ, ನಾವು ನಮ್ಮ ಟೈಮ್ ಅನ್ನ ರೆಸ್ಪೆಕ್ಟ್ ಮಾಡಿದಾಗ, ಓಕೆ, ಎಲ್ಲರಿಗಿರೋದು ಒಂದೇ ಸಮಯ, ಆ ಸಮಯನ ನಾವು ಸರಿಯಾದ ರೂಪದಲ್ಲಿ ಯೂಟಿಲೈಸ್ ಮಾಡ್ಕೊಂಡಾಗ ನಮ್ಮ ಸಕ್ಸಸ್ಸು ಖಂಡಿತ ಸಿಗುತ್ತೆ. ಆ ಟೈಮ್ ನಮಗೂ ವ್ಯಾಲ್ಯೂ ಕೊಡುತ್ತೆ. ಓಕೆ, ಸೊ ದಿಸ್ ಇಸ್ ದ ಮಾರಲ್ ಆಫ್ ದಿ ಸ್ಟೋರಿ, ವಿಚ್ ನಮ್ಮ ಮೋದಿಕೆಯರ ಅವಕಾಶಕ್ಕೆ ನಾವು ಕನೆಕ್ಟ್ ಮಾಡಬೇಕು ಅಂದ್ರೇನು ಇಲ್ಲಿರುವಂತ ಸಮಯನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕಾಗಿರುತ್ತೆ. ಡೆಫಿನೆಟ್ಲಿ ಕಲಿಯೋ, ದಟ್ ಇಸ್ ಲರ್ನಿಂಗ್, ನಾಲೆಡ್ಜ್ ತಗೊಳ್ಳೋದಾಗಿರೋದು ಅಥವಾ ಗೋಲ್ ಸೆಟ್ಟಿಂಗ್ ಮಾಡಿಕೊಂಡು ಅದಕ್ಕೆ ಆಕ್ಷನ್ ಮಾಡೋದಲ್ಲೂ ನಾವು ಪ್ರೋಕ್ಯಾಸ್ಟಿನೇಷನ್ ಮಾಡಿದ್ರೆ ಅದಕ್ಕೆ ತಕ್ಕಾಗೆ ನಮ್ಮ ಬಿಸ್ನೆಸ್ ನಡೆಯುತ್ತೆ. ಅದೇ ಇದು ನಾವು ಆ ಟೈಮ್ಗೆ ನಾನು ಮಾಡ್ತೀನಿ ಅಂತ ಒಂದು ಡಿಸಿಷನ್ ತಗೊಂಡು ವರ್ಕ್ ಮಾಡಿದಾಗ ಸಕ್ಸಸ್ ಖಂಡಿತ ನಮ್ಮ ಕೈಯಲ್ಲಿ ಬರುತ್ತೆ. ಓಕೆ, ದಟ್ ಯು ಹ್ಯಾವ್ ಟು
ತೂಫಾನ್ಗೂ ನಾವ್ ಏನ್ ಮಾಡ್ಬೇಕು ಅನ್ನೋದು ಕಾಣ್ತಾ ಇರುತ್ತೆ. ಎಸ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಶಾರದಾಂಬಾಳ್ ಹೌಸ್ ವೈಫ್ ಅಂಡ್ ಈ ಆಪರ್ಚುನಿಟಿಗೆ ನಾನು ಬಂದಿರೋದು ಏನಂದ್ರೆ, ಮುಖ್ಯವಾಗಿ ವಂಡರ್ಫುಲ್ ಅಂಡ್ ಆಪರ್ಚುನಿಟಿ ವೇರ್ ನನ್ನನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಕ್ಕೂ ಹೆಲ್ಪ್ ಆಗುತ್ತೆ. ಆ ಥರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲ ಆಗಲಿ, ಪ್ಲಸ್ ನನ್ನ ಗ್ರೋತ್ ಅಲ್ಲೂ ಆಗಲಿ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಾ ಇರೋದನ್ನ ಕಂಡು ನನ್ಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇವಾಗ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡಕ್ ಮುಂಚೆ ನಾನು ಒಂದು ಅನೌನ್ಸ್ಮೆಂಟ್ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ಈಗ ಒಂದು 10 ಮಿನಿಟ್ಸ್ ಟೈಮ್ ನಾನು ಕೊಡ್ತೀನಿ. ಯಾರೆಲ್ಲ ನಿಮ್ಮ ಆಕ್ಷನ್ ಹಾಕೋದು, ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಶೇರಿಂಗ್ಸ್ ಏನ್ ಮಾಡ್ತೀರೋ ಅದನ್ನ ಮಾಡಿ. ಆಫ್ಟರ್ 10 ಮಿನಿಟ್ಸ್ ಐ ಹ್ಯಾವ್ ಗಾಟ್ ಅ ಗ್ರೇಟ್ ವಂಡರ್ಫುಲ್ ಒಂದು ಸೋರ್ಸ್ ಆಫ್ ಇನ್ಕಮ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿಗಳು ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಖಂಡಿತ ಐ ವುಡ್ ರಿಕ್ವೆಸ್ಟ್ ಎವ್ರಿ ಒನ್ ಟು ಕಮ್ ಫಾರ್ವರ್ಡ್ ಅಂಡ್ ಶೇರ್ ಇಟ್. ಜಸ್ಟ್ ಓನ್ಲಿ 10 ಮಿನಿಟ್ಸ್. ಈಗ ಐ ಥಿಂಕ್ 5:09 ಆಗಿದೆ. 5:19 ಯು ವಿಲ್ ಬಿ ಗೆಟಿಂಗ್ ಇಟ್. ಎಲ್ಲರೂ ಶೇರ್ ಮಾಡ್ಬೇಕಾಗಿರೋದು. ಹ್ಯಾಂಡ್ ರೇಸ್ ಮಾಡಿ ಬನ್ನಿ, ಇಲ್ಲಾಂದ್ರೆ ಹಾಗೆ ಬಂದು ಪ್ಲೀಸ್ ಶೇರ್ ಯುವರ್ ಆಕ್ಷನ್ ಆಸ್ ವೆಲ್ as yes friends. Yes, welcome Nagaratna ma'am. ಎಸ್, ಎಲ್ರಿಗೂ ನಮಸ್ತೆ. ಗುಡ್ ಮಾರ್ನಿಂಗ್. ಎಸ್ ಫ್ರೆಂಡ್ಸ್, ಈ ಅವಕಾಶಕ್ಕೆ ಬರೋ ಮೊದಲು ನಾನು ಹೆಲ್ದಿ ಮೆಡಿಟೇಕಲ್ಲಿ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶ ತಗೊಂಡಿರೋ ಉದ್ದೇಶ ಅಷ್ಟೇ. ನಾನು ಕೆಲಸ ಮಾಡ್ತಾ ಇರೋ ಸಂಪಾದನೆ ಸಾಕಾಗ್ತಾ ಇಲ್ಲ, ಯಕ್ಷ ಏನಾದ್ರು ಮಾಡ್ಬೇಕು ಅಂತ ತಗೊಂಡಿರೋದು. ಯಕ್ಷ ಮಾಡ್ತಾ ಇದೀನಿ ಅಂತ ಹೇಳಕ್ಕೆ ಖುಷಿ ಆಗುತ್ತೆ. ಹಾಗೆ ನಾನು ನಿಂತು ನೀರಾಗಿಲ್ಲ, ಹರಿಯ ನೀರಾಗಿದ್ದೀನಿ ಅಂತ ಹೇಳಕ್ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಮೊದಲು ಮಾತಾಡ್ತಿರ್ಲಿಲ್ಲ, ಏನು ಯೋಚನೆ ಕೂಡ ಮಾಡ್ತಿರ್ಲಿಲ್ಲ, ಮನೆ ಮತ್ತೆ ಕೆಲಸ ಎರಡೇ ಇತ್ತು. ಸೊ ನನ್ನ ಆಕ್ಷನ್ ಅಂತ ಹೇಳಿದ್ರೆ, ನಾನು ಒಂದು ವಾರದಿಂದ ಸರಿಯಾಗಿ ಯಾವ್ದು ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಸ್ವಲ್ಪ ಹುಷಾರಿಲ್ಲ, ನನ್ಗೆ ಬೆನ್ನೋವಿತ್ತು, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ಹಾಗೆ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಕೆಲಸ ಮಾಡಿದ್ದೆ. ಅಂದ್ರೆ ನಿನ್ನೆ ಒಂದು ಕನ್ಸಲ್ಟೆಂಟ್, ಒಬ್ರು ಓಲ್ಡ್ ಕನ್ಸಲ್ಟೆಂಟ್ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿ ಲಾಸ್ಟಿಗೆ ಅವ್ರನ್ನ DP ಕರ್ಕೊಂಡು ಹೋಗಿ ಅವರಿಗೆ 2200 ಪ್ರಾಡಕ್ಟ್ಸ್ ನ ಕೊಡ್ಸಿ ಕೆಲವೊಂದು ವಿಚಾರದ ಬಗ್ಗೆ ಮಾತಾಡಿ ಅವರಿಗೆ ಹೇಳಿದಾಗ ಅವರಿಗೆ ಮನ್ಸಾಯ್ತು. ಅವ್ರು ಬೇರೆ ಎಲ್ಲೋ ಹೊರಟವರು ಲಾಸ್ಟ್ ನನ್ನ ಜೊತೆ ಬಂದು DP ಹೋಗಿ ಪ್ರಾಡಕ್ಟ್ ನ ಕೊಟ್ಬಿಟ್ಟು, ಈಗ ಬಿಸ್ನೆಸ್ ಯಾವ ರೀತಿ ಮುಂದುವರಿತಾ ಇದೆ, ಎಷ್ಟೆಲ್ಲ ಪ್ರಾಡಕ್ಟ್ಸ್ ಬಂದಿದೆ ಅಂತೆಲ್ಲ ಹೇಳಿದ್ಮೇಲೆ ಅವರಿಗೆ ಖುಷಿ ಆಯ್ತು. ಮತ್ತೆ ಕರ್ಕೊಂಡು ಹೋಗಿ ಪ್ರಾಡಕ್ಟ್ಸ್ ಕೊಟ್ಬಿಟ್ಟು ಮನೆಗೆ ಬಂದಾದ್ಮೇಲೆ ಮತ್ತೆ ಒಂದು 4-5 ಜನ ಕನ್ಸಲ್ಟೆಂಟ್ ಜೊತೆ ಮಾತಾಡಿದ್ದೀನಿ. ಒಬ್ರು ಸ್ಪಾನ್ಸರಿಂಗ್ ರೆಡಿ ಇದ್ದಾರೆ, ಸ್ಪಾನ್ಸರ್ ಮಾಡ್ಬೇಕು. ಇಷ್ಟು ಕೆಲಸ ಆಗಿದೆ ಮೇಡಮ್. ವೆರಿ ಗುಡ್. ಮತ್ತೆ ಇನ್ನೊಂದು ಅದೇ 1500 ಪ್ರಾಡಕ್ಟ್ ಕೂಡ ಮೊನ್ನೆ ಒಂದ್ ದಿವಸ ಮೂವ್ ತಗೊಂಡಿದ್ದಾರೆ. ಅದೊಂದು ಖುಷಿ ಇದೆ. ನೆಕ್ಸ್ಟ್ ಇನ್ನು ಅವರು ರಿಲೇಷನ್ ಅಲ್ಲಿ ಹೇಳಿದ್ದಾರೆ, ಈ ಸಂಡೇ ವೀಕೆಂಡ್ ಅಲ್ಲಿ ಬನ್ನಿ, ಮಗಳು ಸಿಗ್ತಾರೆ, ಅವ್ರ ಹತ್ರ ಮಾತಾಡೋಣ ಅಂತ. ಅವರಿಗೆ ಮಂಡಿ ನೋವಿದೆ. ಮಂಡಿ ನೋವು ಬಗ್ಗೆ ನಾನು ಹೇಳಿದಾಗ ಒಂದು ಸ್ಟೆರಿಕ್ಲಿನ್ ಡೆಮೋ ಮಾಡಿದ ತಕ್ಷಣ ಅವರಿಗೆ ಖುಷಿ. ಸ್ಟೆರಿಕ್ಲಿನ್ ಅದ್ರ ಬಗ್ಗೆ ತಿಳಿಸ್ಕೊಟ್ಟಾಗ, ಅದನ್ನ ತೋರ್ಸಿದಾಗ ಹೇಗಿದೆ ಮಾರ್ಕೆಟ್ ಪ್ರಾಡಕ್ಟ್ ಇದು ಅಂತ ತೋರಿಸಿದಾಗ ಅವರಿಗೆ ಖುಷಿ ಆಯ್ತು. ಬನ್ನಿ ನಮ್ಮ ಮಗಳಿದ್ದಾಗ ಅಂತ ಹೇಳಿದ್ರು. ಫೋನ್ ನಂಬರ್ ತಗೊಂಡು ಬಂದಿದ್ದೀನಿ. ನಿನ್ನೆ ಒಂದ್ 3-4 ಜನರ ಫೋನ್ ನಂಬರ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಇಷ್ಟು ಕೆಲಸ ಆಗಿದೆ. ನೋಡಿ, ಹುಷಾರಿಲ್ಲ ಅಂದ್ರೇನು ಯು ಹ್ಯಾವ್ ಬೀನ್ ಪುಟ್ ಯುವರ್ ಆಕ್ಷನ್. ಸೊ ದಟ್ ಈಸ್ ಅ ಗ್ರೇಟ್ ಸ್ಟೆಪ್. ನಿಮ್ಮ ಟೈಮನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದೀರಾ. ಆಲ್ ದ ಬೆಸ್ಟ್. ಯಾ, ನೆಕ್ಸ್ಟ್ ಬೇಗ ಬಂದಷ್ಟು ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ಬರುವಂತ ಇಂಪಾರ್ಟೆಂಟ್ ಟಾಪಿಕ್ ಏನಿದೆ ಅಲ್ವಾ, ಅದು ಸರಿಯಾದ ಸಮಯಕ್ಕೆ ಸಿಗುತ್ತೆ. ಇಲ್ಲ ಅಂದ್ರೆ ಇಟ್ ವಿಲ್ ಗೆಟ್ ಪೋಸ್ಟ್ಪೋನ್. ನಾನು ಕೃಷ್ಣಪ್ಪ. ನಮಸ್ಕಾರ ಮೇಡಮ್. ವೆಲ್ಕಮ್. ನಾನು ಸಹಕಾರ ನಗರದಲ್ಲಿದ್ದೀನಿ, ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮೋದಿಕೇರಲ್ಲಿ ಚೆನ್ನಾಗಿರೋ ಪ್ರಾಡಕ್ಟ್ಗಳು ಇರೋದ್ರಿಂದ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಬಳಸೋದಕ್ಕೆ ತುಂಬಾ ಚೆನ್ನಾಗಿದೆ. ಅದು ಒಂಥರ ಪ್ರೋಟೀನ್ ಪೌಡರ್ ಅಭ್ಯಾಸ ಆಗ್ಬಿಟ್ರೆ, ಪ್ರೋಟೀನ್ ಪೌಡರ್ ಬೆಳಿಗ್ಗೆ ಎದ್ದು ಟೀ ಕಾಫಿ ಕುಡಿಯಲ್ಲ, ಅದೇ ಬೇಕು ಅನಿಸ್ತೈತೆ. ತುಂಬಾ ಚೆನ್ನಾಗಿದೆ. ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡೈಲಿ ಪ್ರಾಡಕ್ಟ್ಸ್, ವಂಡರ್ಫುಲ್ ಪ್ರಾಡಕ್ಟ್ಸ್. ಅದ್ರ ಜೊತೆಗೆ ಡೈಲಿ ನಾನು ಫೀಲ್ಡ್ಗೆ ಹೋಗೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. 1, 2, 3 ಪ್ರಾಡಕ್ಟ್ ಹೋಗ್ತಾನೆ ಇದೆ.
ಕನ್ಸಲ್ಟೆಂಟ್ ಇನ್ನು ಯಾರು ಅಪ್ರೋಚ್ ಆಗ್ಲಿಲ್ಲ. ಪ್ರಾಡಕ್ಟ್ಸ್ ಅಂತೂ ಮೂವ್ ಆಗ್ತಾ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ಮೇಡಮ್. ಸೊ ನನ್ನ ಹೆಸರು ಶಿವಪ್ರಕಾಶ್. ನಾನು ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದು ಈ ಒಂದು ಅವಕಾಶವನ್ನು ತೆಗೆದುಕೊಂಡೆ. ಯಾಕೆಂದ್ರೆ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಬೇಕಂತ ಈ ಒಂದು ಅವಕಾಶ ನೋಡ್ತಾ ಇದ್ದೆ. ಆಗ ಈ ಒಂದು ಅವಕಾಶ ಒದಗಿ ಬಂತು. ಮತ್ತು ಈಗ ನಾನು ಎಲ್ಲ ಪ್ರಾಡಕ್ಟ್ಸ್ ಗಳು ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಒಂದು ಅವಕಾಶ ಬೇರೆಯವರಿಗೆ ಕೂಡ ಕೊಟ್ಟು ನಾನು ನನ್ನ ಗುರಿ ಕೂಡ ತಿಂಗಳಿಗೆ 10 ಲಕ್ಷ ಪ್ಯಾಸಿವ್ ಆಗಿ ಇನ್ಕಮ್ ಮಾಡ್ಬೇಕಂತ ಒಂದು ಗುರಿ ಇಟ್ಟು ಮಾಡ್ತಾ ಇದ್ದೀನಿ. ನನ್ನ ಆಕ್ಷನ್ಸ್ ನಿನ್ನೆ ಏನಂದ್ರೆ, ಸೊ ನಿನ್ನೆ ಜಯನಗರ MSc ನಾವು ಪರಿವರ್ತನೆ ಸೆಷನ್ ಮಾಡಿದ್ವಿ. ಇಬ್ರು ಗೆಸ್ಟ್ ಇದ್ರು. ಸೊ ಅದರಲ್ಲಿ ಒಬ್ರು ಗೆಸ್ಟ್ ಕೂಡ ನಿನ್ನೆನೆ ಅವರು ಎನ್ರೋಲ್ ಆಗಿ ಅವ್ರ ಪ್ರಾಡಕ್ಟ್ಸ್ ಕೂಡ ನಿನ್ನೆ ಅಲ್ಲೇ ಖರೀದಿ ಮಾಡಿದ್ರು. ಸೊ ಮತ್ತೆ ನಾವು ಸಂಧ್ಯಾ ಮೇಡಮ್ ಮತ್ತು ಕೃಷ್ಣಮೂರ್ತಿ ಸರ್ ಅವರ ಹೊಸ ಕಾರಿನ ಒಂದು ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಫೋಟೋ ಎಲ್ಲ ಕಳಿಸಿದ್ವಿ. ಸೊ ಕಂಗ್ರಾಚುಲೇಟ್ ಟು ಸಂಧ್ಯಾ ಮೇಡಮ್ ಮತ್ತು ಕೃಷ್ಣಮೂರ್ತಿ ಸರ್ಗೆ. ಸೊ ಮತ್ತೆ ನೆಕ್ಸ್ಟ್ ನಮ್ಮ ಆಕ್ಷನ್ಸ್ ಏನಂದ್ರೆ, ನಿನ್ನ ಹೋಮ್ ಶಾಪ್ ಅಲ್ಲಿ ಇನ್ನ ಪ್ರಾಡಕ್ಟ್ಸ್ ಕೆಲವೊಂದು ಮಿಸ್ ಆಗಿದ್ದು, ಅದನ್ನು ಕೂಡ ಆರ್ಡರ್ ಮಾಡಿದೆ. ನಿನ್ನ ಪ್ರಾಡಕ್ಟ್ಸ್ ರಿಸೀವ್ ಮಾಡಿದೆ. ಮತ್ತೆ ಒಂದು ಲಾಯಲ್ಟಿ ಬಿಲ್ಲಿಂಗ್ ಕೂಡ ನಮ್ಮ ಅಂದ್ರೆ ಬಿಲ್ ಆಗಿಲ್ಲ, ಬಟ್ ಅವ್ರಿಗೆ ಅದ್ರ ಬಗ್ಗೆ ಪ್ರಾಡಕ್ಟ್ಸ್ ಎಲ್ಲ ಲಿಸ್ಟ್ ಮಾಡಿ ಒಂದು ಲಾಯಲ್ಟಿ ಬಿಲ್ಲಿಂಗ್ ಮಾಡ್ತಾ ಇದೀವಿ. ಆಮೇಲೆ ಇದೆ ಇನ್ನೊಂದು ಬಿಗ್ ಅಚೀವ್ಮೆಂಟ್ ಏನಂದ್ರೆ, ಒಂದು ಕೊಟ್ರೇಶ್ವರ್ ನಂಜನಗೂಡಲ್ಲಿ ಅಲ್ಲಿ ಒಂದು ಮಾರ್ಕೆಟ್ ಇದೆ. ಸೊ ಅಲ್ಲಿ ಪ್ರಾಡಕ್ಟ್ಸ್ ಅರ್ಲಿ ಮಾರ್ನಿಂಗ್ ಎಲ್ಲ ಅಲ್ಲಿ ಎಲ್ಲ ಹೋಲ್ಸೇಲ್ ಸೇಲ್ ಮಾಡ್ತಾರೆ. ಕೊಟ್ರೇಶ್ ಅವರು ಲಾಸ್ಟ್ 1 year ಇಂದ ಅದು ಪ್ಲಾನ್ ಮಾಡ್ತಾ ಇದ್ವಿ. ಸೊ ಬಟ್ ನಿನ್ನೆ ಅದು ಒಂದು ಅವ್ರು ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಹೋಗಿ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ. ಸೊ ಬಟ್ ಯಾವ್ದು ಸೇಲ್ ಆಗಿಲ್ಲ, ಬಟ್ ಅಟ್ಲೀಸ್ಟ್ ಅಲ್ಲೆಲ್ಲ ಜನಗಳಿಗೆ ಪರಿಚಯ ಆಗಿದೆ, ಅವರು ಗೊತ್ತಿರೋಲ್ಲ ಗೊತ್ತಾಗಿದೆ. ಸೊ ಅವ್ರು ರೆಗ್ಯುಲರ್ ಆಗಿ ಅಲ್ಲಿ ವಾರದಲ್ಲಿ 4-5 ದಿನ ಇಡೋ ಒಂದು ಪ್ಲಾನ್ ಇದೆ. ಸೊ ಅದ್ರ ಒಂದು ಪ್ರೋಗ್ರೆಸ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ವಿ. ಸೊ ಮತ್ತೆ ಮೊನ್ನೆ ಆಕ್ಷನ್ಸ್ ಅಪ್ಡೇಟ್ ಮಾಡಿಲ್ಲ. ಮೊನ್ನೆ ನಾನು 2 ಪ್ರಾಸ್ಪೆಕ್ಟ್ಸ್ಗೆ ಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ. ಸೊ ಅದನ್ನ ಈಗ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಂಡ್ ಇನ್ನೊಂದು ಲೈಕ್ ಮೊನ್ನೆ ಸಂಧ್ಯಾ ಮೇಡಮ್ ಹೇಳಿರೋ ತರ ಒಂದು ಬೆನಿಫಿಟ್ ಸ್ಟೇಟ್ಮೆಂಟ್ ಇಟ್ಟು ಇನ್ವಿಟೇಷನ್ ಯಾವ ತರ ಮಾಡಿದ್ದೀವಿ ಅದನ್ನು ಮಾಡ್ಬೇಕಾಗಿತ್ತು. ಸಾರಿ, ಐ ಜಸ್ಟ್ forgot to tell that also. ಯಾರೋ ಮಾಡಿದ್ದೀರಾ ಅಂದ್ರೆ ಖಂಡಿತ ಮಾಡಿ ಹೇಳಿ. ಒಂದು ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಇಂದ ಇನ್ವಿಟೇಷನ್ ಮಾಡೋದು ಹೇಗೆ, ಬಿಕಾಸ್ ಅದು ಒಂದ್ ದಿವಸ ಮಾಡಿ ಇಟ್ ಗಾಟ್ ಡಿಸ್ಕನೆಕ್ಟೆಡ್ ಅಲ್ಲ. ಮೇಡಮ್ ಅದೇ ನಾನು ಫಸ್ಟ್ ಕನೆಕ್ಟ್ ಆಗಿ ಯಾರಾದ್ರೂ ಸ್ಟ್ರೇಂಜರ್ ಆಗಿ ಅವ್ರಿಗೆ ಇನ್ವೈಟ್ ಮಾಡ್ತೇನೆ ಅಂದ್ರೆ, ಸೊ ನೋಡಿ ಇದು ಒಂದು ಬಿಸ್ನೆಸ್ ಅವಕಾಶ ಇದೆ. ಸೊ ಇದರಲ್ಲಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲ, ಮತ್ತೆ ಯಾವುದೊಂದು ರಿಸ್ಕ್ ಇಲ್ಲ. ಒಂದು ನೀವು ಪ್ಯಾಸಿವ್ ಆಗಿ ಇನ್ಕಮ್ ಪಡೆಯಬಹುದು. ಸೊ ಒಂದು ಅವಕಾಶ ಇದೆ. ನಾವು ಸಂಡೇ ಕೂಡ ಒಂದು ಮೀಟಿಂಗ್ ಮಾಡ್ತೀವಿ, ಅದಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಸೊ ನೆಕ್ಸ್ಟ್ ಆನಂದವಲ್ಲಿ ಮೇಡಮ್, ನಂದಾ ಮೇಡಮ್. Good morning. ಕೇಳಿಸ್ತಾ ಇದೆ ಶಾರದಾ? Yeah. Yeah. See yourself living in abundance and you will attract it. It works every time with every person. ಅಂದ್ರೆ ನಾವು ಏನೇ ನೋಡಿದ್ರು ಅದು ತುಂಬಾ ಇರುವಂಗೆ ನಾವು ಅದನ್ನ ನೋಡ್ಬೇಕು. ಅಂದ್ರೆ ನಮ್ಗೆ ಎಲ್ಲಾನು ಇದೆ ಅನ್ನೋ ತರ ನಾವು ನೋಡ್ಬೇಕು. ಅವಾಗ ಏನಾಗುತ್ತೆ, ನಾವು ಅದನ್ನ ಅಟ್ರಾಕ್ಟ್ ಮಾಡ್ತೀವಿ. ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ. ಅದು ಪ್ರತಿ ಟೈಮಲ್ಲೂ ವರ್ಕ್ ಆಗುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಆಗುತ್ತೆ. ಅದಕ್ಕೆ ಹೇಳೋದು ಥಾಟ್ಸ್ ಬಿಕಮ್ಸ್ ಥಿಂಗ್ಸ್ ಅಂತ ಹೇಳ್ತೀವಿ. ನಾವು ಏನ್ ಅನ್ಕೋತೀವಿ ತುಂಬಾ ಇರುವಂಗೆ ನಾವು ಅನ್ಕೊಂಡ್ರೆ ನಮ್ಮ ಹತ್ರ ತುಂಬಾನೇ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಮೋದಿಕೇರ್ ಬಿಸ್ನೆಸ್ ಅಲ್ಲಿ ಇವಾಗ ಸೊ ನನ್ನ ಒಂದು ರಿಟೇಲಿಂಗ್ ತುಂಬಾ ಚೆನ್ನಾಗಾಗ್ತಾ ಇದೆ, ನಾನು ತುಂಬಾ ಜನ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಅಲ್ಲಿ ನಾವಿರ್ಬೇಕು. ಸೊ ನಂದು ಸ್ಪಾನ್ಸರಿಂಗ್ ಆಗಿಲ್ಲ, ನನ್ನ ಯಾರನ್ನ ಮೀಟ್ ಮಾಡ್ತಾ ಇಲ್ಲ ಅನ್ಬೇಡ. ಏನಿದ್ರು ನಾನು ಮೀಟ್ ಮಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಸ್ಪಾನ್ಸರಿಂಗ್ ಆಗ್ತಾ ಇದೆ. ಯಾವಾಗ್ಲೂ ನಮ್ಮ ಮೈಂಡ್ ಅಲ್ಲಿ ತುಂಬಾ ಏನು ಆಗ್ತಾ ಇದೆ ಎಲ್ಲಾನು ಜಾಸ್ತಿ ಆಗ್ತಾ ಇದೆ ಅಂತ ನಾವು ಅದನ್ನ ವಿಜುವಲೈಸೇಷನ್ ಮಾಡ್ಕೋಬೇಕು. ನಮ್ಮ ಥಾಟ್ಸ್ ಅಲ್ಲೂ ಅದಿರ್ಬೇಕು. ಬಿಕಾಸ್ ಥಾಟ್ಸ್ ಬಿಕಮ್ ಥಿಂಗ್ಸ್ ಅಂತ ಹೇಳ್ತೀವಿ. ನಾನು ಏನು ಮಾತಾಡ್ತೀನಿ, ಏನು ಆಲೋಚನೆ ಮಾಡ್ತೀನಿ, ಅದೇ ನಮ್ಗೆ ನೆಕ್ಸ್ಟ್ ಥಿಂಗ್ಸ್ ಆಗಿ ಆಗೋದು. ಸೊ ಥ್ಯಾಂಕ್ ಯು. ಸೊ ಅದೇ ರೀತಿ ನಾನು ಆಕ್ಚುಲಿ ನಿನ್ನೆನೆ ನಾನು ಹೇಳ್ಬೇಕಂತಿದ್ದೆ, ನಮಗೆ ಇವಾಗ ನೋಡಿ ಡಿಜಿಟಲ್ಗೆ ಟೈಮ್ ಬಂದಿದೆ. ಸೋಷಿಯಲ್ ಮೀಡಿಯಾನ ನಾವು ಇನ್ವೈಟ್ ಮಾಡ್ಬೇಕು, ಎಲ್ರಿಗೂ ಗೊತ್ತಾಗ್ತಾ ಇದೆ.
ಸೊ ನಾನು ಬಿಸ್ನೆಸ್ ಸೇರಿದಾಗ ಫಸ್ಟ್ ನಿಮ್ಗೆ ಕಿಟ್ 2450 ಇತ್ತು, ಕಿಟ್ದು ಪ್ರೈಸ್. ಅವಾಗೆಲ್ಲ ನಾವು ದುಡ್ಡು ಕೊಟ್ಟೆ ನಾವು ಜಾಯ್ನ್ ಆಗಿದ್ದು ಮೋದಿಕೇರಿಗೆ. ಅದಾಗಿ ಮೇ ಬಿ ಒಂದು 2 years ಅಲ್ಲಿ ಎಲ್ಲ ಡಿಜಿಟಲ್ ಅಲ್ಲಿ ಮಾಡ್ಬೇಕು, ಎಲ್ಲ ಏನ್ ಹೇಳೋದು ಈ ಪೋರ್ಟಲ್ ಅಂತ ಒಂದು ಬಂತು ನೋಡಿ, ನನ್ನ ತಲೆ ಮೇಲೆ ಕಾಣಿಸ್ತಾ ಇದೆ ನಮ್ಮ ಈ ಪೋರ್ಟಲ್ ಕಿಟ್. ಆ ಕಿಟ್ಟಿಗೆ 5000 rupees. ಟೋಟಲಿ ನಾವೆಲ್ಲ ಬಿಸ್ನೆಸ್ ಸೇರಿದಾಗ, ಇವನ್ ಸಂಧ್ಯಾ ಮೇಡಮ್ ಅವರೆಲ್ಲಾನು ಸೇರಿದಾಗ ನಮ್ದು ಟೋಟಲ್ ಇನ್ವೆಸ್ಟ್ಮೆಂಟ್ ನಾವು ಮಾಡಿದ್ರೆ 7500. ಬಟ್ ಥ್ಯಾಂಕ್ ಗಾಡ್ ಅದಷ್ಟು ಅಮೌಂಟ್ ಒಂದ್ಸೆ ಕಷ್ಟ ಆಗುತ್ತೆ ಅನ್ಕೊಂಡು ಇವಾಗ ನಮ್ ಕಂಪನಿಯವ್ರು ಏನ್ ಮಾಡಿದ್ದಾರೆ, ಫ್ರೀ ಜಾಯ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟು ಇದ್ದಾಗಲೇ ನಾವು ತುಂಬಾ ಜನ ಸ್ಪಾನ್ಸರ್ ಮಾಡ್ತಾ ಇದ್ವಿ. ಬಟ್ ಇವಾಗ ಫ್ರೀ ಆಗಿದೆ ಅಂದಾಗ ನಾವು ನಿಜವಾಗೂ ಪ್ರತಿಯೊಬ್ಬ ವ್ಯಕ್ತಿನೂ ನಾವು ಟಚ್ ಮಾಡ್ಬೋದು, ಬಿಕಾಸ್ ದೇರ್ ಇಸ್ ನೋ ಇನ್ವೆಸ್ಟ್ಮೆಂಟ್ ಅಂದಾಗ ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಅವರಿಗೆ, ನಿಮಗೆ ರಿಸ್ಕ್ ಫ್ರೀ ಬಿಸ್ನೆಸ್ ಮಾಡೋದು ಇಂಟ್ರೆಸ್ಟ್ ಇದೆಯಾ ಆತರ ಕೇಳ್ಬೋದು. ನಾವ್ ಯಾರನ್ನ ಮೀಟ್ ಮಾಡ್ತೀವಿ ಎಲ್ಲ ಮಾತಾಡಿದ್ಮೇಲೆ ಕೇಳ್ಬೋದು ಅವ್ರನ್ನ, ನಿಮ್ಗೆ ರಿಸ್ಕ್ ಫ್ರೀ ಬಿಸ್ನೆಸ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯಾ, ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಮಾಡೋದ್ರಲ್ಲಿ ನಿಮಗೆ ಆಸಕ್ತಿ ಇದೆಯಾ, ಇಲ್ಲ ಇನ್ನೊಂದು ಕೇಳ್ಬೋದು ಏನಂದ್ರೆ ನಿಮಗೆ ಬೇರೆಯವರಿಗೆ ಹೆಲ್ಪ್ ಮಾಡೋದು ಇಷ್ಟ ಇದೆಯಾ, ವುಡ್ ಯು ಲೈಕ್ ಟು ಹೆಲ್ಪ್ ಅದರ್ಸ್ ಅಂತಾನು ಕೇಳ್ಬೋದು. ಈ ತರ ಒಂದು ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ನಾವು ಯೂಸ್ ಮಾಡ್ಕೋಬಹುದು. ಜೊತೆಗೆ ಆಕ್ಷನ್, ನಿನ್ನೆ ನಾನು ಒಂದು ಫಂಕ್ಷನ್ಗೆ ಹೋಗಿದ್ದೆ, ನಮ್ಮ ನೇಬರ್ಸ್ ಒಂದು ಗೆಟ್ ಟುಗೆದರ್ ಇತ್ತು, ಅಲ್ಲಿ ಹೋಗಿದ್ದೆ, ಮದುವೆ ಆಗಿದೆ, ಅದ್ರದ್ದು ಗೆಟ್ ಟುಗೆದರ್ ಇತ್ತು. ಅಲ್ಲಿ ಹೋಗಿ ಮಾತಾಡಿದಾಗ ನನಗೆ ಒಬ್ಬರು ಬ್ಯೂಟಿ ಪಾರ್ಲರ್ ಅವರು ಪರಿಚಯ ಆದ್ರು. ಸೊ ಇವಾಗ ಅವ್ರನ್ನ ನಾನು ಮೀಟ್ ಮಾಡ್ಬೇಕು. ಸೊ ಇವತ್ತು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರನ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಸೊ ಈ ತರ ಎಲ್ಲಿ ಹೋಗ್ತೀವಿ ಅಲ್ಲಲ್ಲಿ ಆಕ್ಷನ್ ಮಾಡ್ತಾನೆ ಇದ್ದೀನಿ ನಾನು. ಸೊ ಈ ತರ ನಾವು ಪ್ರತಿದಿನ ಒಂದು ಅಥವಾ ಎರಡಾದ್ರೂ ಆಕ್ಷನ್ ಮಾಡ್ಲೇಬೇಕು. ಅಟ್ಲೀಸ್ಟ್ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡೋದಿರ್ಬೋದು, ಇಲ್ಲ ಒಂದು ನಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡೋದು, ಏನಾದ್ರೂ ಒಂದು ಮಾಡ್ತಾ ಹೋದ್ರೆ ಖಂಡಿತ ನಮ್ಗೆ ಲೀಡ್ ಸಿಗುತ್ತೆ, ನಮ್ಮ ಟೀಮ್ ದೊಡ್ಡದಾಗುತ್ತೆ. ಥ್ಯಾಂಕ್ ಯು ಶಾರದಾ ಮೇಡಮ್. ಥ್ಯಾಂಕ್ ಯು. It's 9:19, 6:20 ಆಯ್ತು. ಸೊ ಐ ವಿಲ್ ಸ್ಟಾರ್ಟ್ ದ ಸ್ಕ್ರೀನ್. ಇವಾಗ ನಿಮ್ಮ ಕೈಯಲ್ಲಿ ಒಂದು ಬುಕ್ ಪೆನ್ ಇದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಇಲ್ಲಿ ಏನ್ ಇನ್ಕಮ್ ಪ್ಲಾನ್ ಯಾವ ರೀತಿ ನಾವು ತೂಫಾನ್ಗೆ ಮಾಡಬೇಕು, ಧನ್ವರ್ಷಕ್ಕೆ ಯಾವ ತರ ಇಂಪಾರ್ಟೆನ್ಸ್ ಕೊಟ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎಸ್ ಫ್ರೆಂಡ್ಸ್. ಇದು ನನ್ನ ಸೀಕ್ರೆಟ್ ಅಂತ ನಾನು ಹೇಳ್ಕೊತೀನಿ. ಏನ್ ಮಾಡಿದೆ, ನನ್ನ ಎನ್ರೋಲ್ಮೆಂಟ್ ನೆಟ್ವರ್ಕ್ ಅಲ್ಲಿ ಎಷ್ಟು ಜನ ಆಕ್ಟಿವ್ ಇದ್ದಾರೆ ಅಂತ ನೋಡಿದೆ. 5000 6000 ಪೀಪಲ್ಗೆ ಆಪರ್ಚುನಿಟಿ ಕೊಟ್ಟಿದ್ದೀವಿ. ಆದ್ರೆ ಎನ್ರೋಲ್ಮೆಂಟ್ ನೆಟ್ವರ್ಕ್ ಅಲ್ಲಿ ನೋಡಿದ್ರೆ 100 ಪೀಪಲ್ 200 ಪೀಪಲ್ ಆರ್ಡರ್ ಮಾಡ್ತಿದ್ದಾರೆ. ಹೌದಾ ಅಲ್ವಾ? ಎಲ್ಲಾರ ಎನ್ರೋಲ್ಮೆಂಟ್ ನೆಟ್ವರ್ಕ್ ರಿಪೋರ್ಟ್ ನೀವು ನೋಡ್ತಿದ್ದೀರಾ ಅನ್ಕೋತಾ ಇದ್ದೀನಿ ನಾನು. ಅದ್ ನೋಡಿ, ಬಿಕಾಸ್ ಅದು ತುಂಬಾ ಇಂಪಾರ್ಟೆಂಟ್ ಆದ ಒಂದು. ಆ 100 ಪೀಪಲ್ ಯಾರಾದ್ರೆ ಇದ್ರೋ ಅವ್ರಿಗೆಲ್ಲರಿಗೂ ನಾನು ಕಾಲ್ ಮಾಡಿ, ಎವ್ರಿಬಡಿ ಐ ಸ್ಟಾರ್ಟೆಡ್ ಕಾಲಿಂಗ್. ಐ ಸೆಡ್ ಸಿ ಅವರಿಗೆ ಅವ್ರ ಡೆಪ್ತ್ ಅಲ್ಲೂ ಇರ್ಬೋದು, ನಮ್ಮ ಡೌನ್ಲೈನ್ ಡೆಪ್ತ್ ಅಲ್ಲೂ ಇರ್ಬೋದು. ಅವ್ರಿಗೆ ನಾನು ಯಾರಂತ ಕೂಡ ಗೊತ್ತಿರ್ಲಿಕ್ಕೆ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಸೊ ನಾನು ಒಬ್ಬೊಬ್ರಿಗೂ ಕಾಲ್ ಮಾಡಿ ನಾನು ಪಳ್ಳೆತ್ತಿನ ಸರ್ ಹತ್ರ ಎನ್ರೋಲ್ಮೆಂಟ್ ನೆಟ್ವರ್ಕ್ ರಿಪೋರ್ಟ್ ನಾನು ತಗೊಂಡೆ, ನನ್ಗೆ ಬೇಕು, ನಾನು ಅವರೆಲ್ಲರ ಹತ್ರನು ಮಾತಾಡ್ಬೇಕು ಅಂತ ಒಬ್ಬೊಬ್ರಿಗೂ ನಾನು ಕಾಲ್ ಮಾಡಿ, ನಾನು ಪ್ರಿಯಾ ಸತೀಶ್ ಕುಮಾರ್, ನಿಮ್ಮ ಅಪ್ಲೈನ್ ಆಗಿ ನಾನು ಬರ್ತಿದ್ದೀನಿ, ನಾನ್ ಬಂದು ಮೋದಿಕೇರ್ ಇಷ್ಟು ಚೆನ್ನಾಗಿ ಮಾಡ್ಬೇಕು, ನೀವು ರೆಗ್ಯುಲರ್ ಆಗಿ ಆರ್ಡರ್ ಮಾಡ್ತಿದ್ದೀರಾ, ಕಂಗ್ರಾಚುಲೇಷನ್ಸ್. ನಾವು ಲಾಯಿಟಿಯಲ್ಲಿ ನೀವು ಇಷ್ಟು ಮಾಡಿದ್ರೆ ನಿಮ್ಗೆ ಅದುವರೆಗೂ ಅವರಿಗೆ ಸರಿ ಗೊತ್ತಿಲ್ಲ ಲಾಯಿಲ್ಟಿ ಹೆಂಗ್ ಮಾಡೋದು. ಎಲ್ಲಿ ನಾನಿರೋದು ಒಂದು 6th ಜನರೇಷನ್ 7th ಜನರೇಷನ್ ಪೀಪಲ್ಗೆ ಐ ಹವ್ ಮೇಡ್ ಆಲ್ಮೋಸ್ಟ್ 200 ಕಾಲ್ಸ್. ಆ 200 ಕಾಲ್ಸ್ ಇಂದ ಹೊಸ ಲೀಡರ್ಸ್ ನನ್ಗೆ ಕ್ರಿಯೇಟ್ ಆದ್ರು. 200 ಕಾಲ್ಸ್, ಅದು ನನ್ನ ಡೆಪ್ತ್ ಅಲ್ಲಿ. ಆ ಹೊಸ ಲೀಡರ್ಸ್ ಎಷ್ಟು ಬಂದೆ ಅಂದ್ರೆ, ಆ 200 ಕಾಲ್ಸ್ ಇಂದ ಐ ಗಾಟ್ 25 ಪೀಪಲ್ ಹೂ ಬಿಕೇಮ್ ಇಂಟ್ರೆಸ್ಟೆಡ್. ಆ 25 ಪೀಪಲ್ ನ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ದೇನೆ. ಅವ್ರು ನಾನು ಡೈರೆಕ್ಟ್ ಆಗಿರ್ಬೇಕು, ಇಲ್ಲ ಅಂದ್ರೂ ಡೆಪ್ತ್ ಅಲ್ಲಿ ಇರ್ಬೋದು. ಆ 25 ಪೀಪಲ್ಗೆ ಡೈಲಿ ಏನಾದ್ರೂ ಟಿಪ್ಸ್ ಹೇಳ್ತಾ ಬಂದೆ. ಲಾಯಿಲ್ಟಿನ ಕರೆಕ್ಟ್ ಆಗಿ ಮಾಡ್ಬೇಕು. 3000 ಕಂತ ಕಡಿಮೆ ಏನ್ ಮಾಡಬಾರ್ದು, ವೈ ಶುಡ್ ವಿ ಡೂ 3000 ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು. ಐ ಗೋಡ್ ಟು ಟೆಲ್ ಯು ಆಲ್ಸೋ. ಸೊ ಒನ್ ಥಿಂಗ್, 25 ಪೀಪಲ್ ದೇ ಸ್ಟಾರ್ಟೆಡ್, ಒಂದು ಬಾಂಡ್ ಕ್ರಿಯೇಟ್ ಆಯ್ತು. ಆ ಬಾಂಡ್ ಕ್ರಿಯೇಟ್ ಆದ್ಮೇಲೆ ನಾವು ಒಂದು ಡಿಸಿಷನ್ ತಗೊಂಡ್ವಿ. ಅದೇನ್ ಡಿಸಿಷನ್ ಅಂದ್ರೆ, ನಾವು 25 ಪೀಪಲ್ ಇದ್ವಿ, ನೆಕ್ಸ್ಟ್ 6 months ಗೆ ನಾವು 500 ಪೀಪಲ್ ಲಾಯಿಲ್ಟಿ ಕಸ್ಟಮರ್ಸ್ ಆಗ್ಬೇಕು. ಹೆಂಗೆ? 25 ಪೀಪಲ್ 500. ಇವಾಗ ನಾನು ಯಾವ ಕಾರ್ ತಗೊಂಡೆ? ಅಕ್ಟೋಬರ್ ಕಾರ್ ತಗೊಂಡೆ. ದೆನ್ ಸ್ಟಾರ್ಟೆಡ್ ಕಾಲಿಂಗ್ ಪೀಪಲ್. ಡಿಸೆಂಬರ್ ಆಯ್ತು. ಜಾನ್ವರಿ 2020 ವಿ ಸ್ಟಾರ್ಟೆಡ್ ದ ಜರ್ನಿ.
ಲಾಯಲ್ಟಿ ಕಸ್ಟಮರ್ಸ್ ಫಸ್ಟ್ ಮಂತ್ 25 ಇಂದ 75 ಆದ್ರು, 75 ಇಂದ 150 ಆದ್ರು. ಬೈ ಜೂನ್ ಐ ಥಿಂಕ್ ವಿಜಯಲಕ್ಷ್ಮಿ garu ರಿಮೆಂಬರ್ಸ್, ನಾನು 20 days ಅಲ್ಲಿ GRDD ಹಿಟ್ ಮಾಡಿದ್ದೀನಿ ಇನ್ ದ ಮಂತ್ ಆಫ್ ಜೂನ್ ಇನ್ 2020 ಓನ್ಲಿ ಬಿಕಾಸ್ ಆಫ್ ಲಾಯಲ್ಟಿ ಕಸ್ಟಮರ್ ಇನ್ಕ್ರೀಸ್ ಇನ್. ಮಿರಾಕಲ್ ಆಗಿದೆ ಆ ಮಂತ್. ಹೌದು, ಯಾಕಂದ್ರೆ ನಾನು ಇದ್ದಿದ್ದು ನನ್ನ ಟೈಟಲ್ ವ್ಯಾಲಿಡ್ ಟೈಟಲ್ ಏನು ಡೈಮಂಡ್ ಡೈರೆಕ್ಟರ್, ಆದ್ರೆ ನಾನು ಇದ್ದಿದ್ದು ಸೀನಿಯರ್ ಡೈರೆಕ್ಟರ್. ಪ್ಲೀಸ್ ಇಮ್ಯಾಜಿನ್, ದಿಸ್ ಇಸ್ ಮೈ ಫ್ಯಾಕ್ಟ್. ಮೈ ಟೈಟಲ್ ವಾಸ್ ವ್ಯಾಲಿಡ್ ಟೈಟಲ್ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್, ಬಟ್ ಐ ವಾಸ್ ಓನ್ಲಿ ಅ ಸೀನಿಯರ್ ಡೈರೆಕ್ಟರ್. ಆ ಸೀನಿಯರ್ ಡೈರೆಕ್ಟರ್ ಇಂದ ಫಸ್ಟ್ 10 days ಅಲ್ಲಿ ಕ್ರೌನ್ ಡೈರೆಕ್ಟರ್ ಅವರು. ಅದಾದ್ಮೇಲೆ ಡಬಲ್ ದೆನ್ ವಿ ಜಂಪ್ ಟು GBD. ಅವಾಗ GBD ಅಂತ ಹೇಳಿದ್ರಲ್ಲ, ದಟ್ ಟೈಮ್ ಇಟ್ ವಾಸ್ GBD, ನೌ ಇಟ್ ಇಸ್ GR. ಬಟ್ ಆಲ್ ದಿಸ್ ವಾಸ್ ಪಾಸಿಬಲ್ ಓನ್ಲಿ ವಿತ್ ಲಾಯಲ್ಟಿ ಮೈ ಡಿಫ್ರೆನ್ಸ್. ಯಾಕೆ ಇಷ್ಟು ದೊಡ್ಡ ಸ್ಟೋರಿ ಹೇಳ್ತಿದ್ದೀನಿ ಅಂದ್ರೆ, ಇದ್ರಲ್ಲಿ ಒಂದು ದೊಡ್ಡ ಲಾಜಿಕ್ ಇದೆ. ನಾವು ಮೋದಿ ಕೇರ್ ನೀವು ಹೆಂಗ್ ಡೆವಲಪ್ ಮಾಡ್ಬೇಕು ಅಂತ ಒಂದು ವಿಷಯ ಇದ್ರಲ್ಲಿ ಅಡಗಿದೆ. ಬಿಕಾಸ್ ನಮ್ ಟೀಮ್ ಅಲ್ಲಿ ನೀವು ಯಾರ ಹತ್ರ ಇರ್ಬೋದು, ನೀವು ದೊಡ್ಡ ಲೀಡರ್ ಇರ್ಬೋದು, ಚಿಕ್ಕ ಲೀಡರ್ ಇರ್ಬೋದು, ಇವಾಗ್ಲೇ ಸ್ಟಾರ್ಟ್ ಮಾಡಿರೋ ಇರ್ಬೋದು, ಯಾರಿದ್ರು ಒಂದು ಸ್ಟ್ರಕ್ಚರ್ ನಿಮ್ಗೋಸ್ಕರ ರೆಡಿ ಮಾಡ್ಕೊಳ್ಳಿ. ಆ ಸ್ಟ್ರಕ್ಚರ್ ಏನು ಅಂದ್ರೆ, ಕಂಪನಿ ಅವ್ರು ಹೇಳ್ತಿದಾರಲ್ಲ ಧನ್ವರ್ಷ 4, ಅದು ಸ್ಟಾರ್ಟ್ ಮಾಡಿ. ಆ 4 people ನ ಗ್ರೂಪ್ ಮಾಡ್ಕೊಳ್ಳಿ. ಧನ್ವರ್ಷ ಅರ್ನ್ ಮಾಡ್ತಿರೋ ಇಲ್ವೋ ಅದು ಸೆಕೆಂಡ್ರಿ, ಅದು ಅರ್ನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಬಟ್ ಈ 4+1 ನೀವು 5 people ನೀವು ಡಿಸಿಷನ್ ಏನ್ ಮಾಡ್ಕೋಬೇಕಂದ್ರೆ, ನಾವು ನೆಕ್ಸ್ಟ್ 90 days ಅಲ್ಲಿ 5 ಜನ ಎಷ್ಟು ಜನವಾಗಿ ಮಾರ್ತೀವಿ ಲಾಯಲ್ಟಿ ಕಸ್ಟಮರ್ಸ್ ಅಂತ. ಆವಾಗ ಏನಾಗುತ್ತಂದ್ರೆ, ನಮ್ ಲಾಯಲ್ಟಿನ ಪುಷ್ ಮಾಡೋದ್ರಿಂದ ನಮ್ ಟೀಮ್ ಮೆಂಬರ್ಸ್ ತುಂಬಾ ಜನ ಆಗ್ತಾರೆ ಅಂಡ್ ನಮ್ದು ಕನ್ಸಿಸ್ಟೆಂಟ್ ಬಿಸ್ನೆಸ್ ಗ್ರೋತ್ ಇರುತ್ತೆ. ಹೌದಾ ಅಲ್ವಾ ಹೇಳಿ? ಎಲ್ಲ ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಇಂಟ್ರೆಸ್ಟಿಂಗ್ ಆಗಿದ್ಯಾ? ಎಸ್, ನೋ? ಓಕೆ, ದಟ್ಸ್ ಗುಡ್. ನಾನ್ ಏನ್ ಮಾಡಿದೆ, ಇವಾಗ ವಿ ಗಾಟ್ GRDD ಟೈಟಲ್ ಅಂಡ್ ನಮ್ ಟೀಮ್ ಅಲ್ಲಿ ಒಂದು ಡೈಮಂಡ್, ಒಂದು 2 ಪ್ಲಾಟಿನಮ್, ಒಂದು 10 ಜನ SCD ಕೂಡ ಆದ್ರು ಬಿಕಾಸ್ ಆಫ್ ದಿಸ್. ಇದನ್ನೇ ನಾವು ಹಿಡ್ಕೊಂಡ್ವಿ. ನಾವು 300 people, ಇವಾಗ 450 people ಆಯ್ತು ಆ ಟೈಮ್ ಅಲ್ಲಿ. ಆ 450 people ಲಾಯಲ್ಟಿಯಲ್ಲಿ ನೆಕ್ಸ್ಟ್ ಒಂದು ರೂಲ್ಸ್ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದು ಸ್ಟಾರ್ಟ್ ಮಾಡಿದ್ವಿ. ಅದ್ ಏನು ಅಂದ್ರೆ 100 PV. ಬಿಕಾಸ್ ಕಂಪನಿ ಹೇಳ್ತಾ ಇರುತ್ತೆ 100 PV ನಾವು ಯಾಕೆ ಮಾಡ್ಬೇಕು, 100 PV ಇಸ್ ಅ ಕಲ್ಚರ್. ಆ ಕಲ್ಚರ್ ನ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಎಲ್ಲರೂ 100 PV ಮಾಡಲ್ಲ. ಸೊ ವಾಟ್ ವಿ ಡಿಡ್, ವಿ ಮೇಡ್ ಒನ್ ಗ್ಯಾಂಗ್. ಅದ್ 10 ಜನ ಇರ್ಬೋದು, 20 ಜನ ಇರ್ಬೋದು. ಯಾರೆಲ್ಲ 100 PV ಮಾಡ್ತಿದ್ವೋ ಅವರೆಲ್ಲ ಒಂದು ಗ್ಯಾಂಗ್ ಆದ್ರು. ಆ 100 PV ಗ್ಯಾಂಗ್ ಏನ್ ಮಾಡಿದ್ರು ಅಂದ್ರೆ, ಸ್ಲೋ ಆಗಿ, ಅದು ಕೂಡ ಇವಾಗ ವೆರಿ ರೀಸೆಂಟ್ಲಿ 2024 ರೀಸೆಂಟ್ಲಿ ಆಲ್ 100 PV ವಿ ಮೇಡ್ ಅ ಗ್ಯಾಂಗ್. ಬಿಕಾಸ್ ಅಗೇನ್ ಐ ಟುಕ್ ಅನದರ್ ಡಿಸಿಷನ್ ಇನ್ 2024. ಈ 2024 ಅಲ್ಲಿ ನಾನು ಟಾಪ್ 100 ಅಲ್ಲಿ ನನ್ನ ಹೆಸರು ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ. ಆ 2024 ಮಾಡ್ಕೊಂಡ್ ಆದ್ಮೇಲೆ ಲಾಯಲ್ಟಿ ಕನ್ಸಿಸ್ಟೆಂಟ್ ಆಗಿ ಬರ್ತಿದೆ, ನನ್ನ ಬಿಸ್ನೆಸ್ ಕನ್ಸಿಸ್ಟೆಂಟ್ ಆಗಿದೆ. ಅದು ಕೆಳಗಡೆ ಹೋಗೋದಿಲ್ಲ, ಮೇಲ್ ಹೋಗುತ್ತೆ, ಬಟ್ ಇಟ್ ವಿಲ್ ನಾಟ್ ಕಮ್ ಡೌನ್. ಅಷ್ಟು ಕರೆಕ್ಟ್ ಆಗಿ ಎಲ್ಲರೂ 15th ಒಳಗಡೆ ಆರ್ಡರ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು, ಇಟ್ ಮೈಟ್ ಬಿ 3000 rupees, ಇಟ್ ಮೈಟ್ ಬಿ 5000 rupees, ಏನಾದ್ರು ಏನ್ ವ್ಯಾಲ್ಯೂ ಆದ್ರು, ಅದು ರೈಸ್ ಬ್ರಾಂಡ್ ಆಯಿಲ್ ಇರ್ಬೋದು, ಘೀ ಇರ್ಬೋದು. ನಾನು ಯಾರಿಗೂ ಸ್ಟಾಪ್ ಮಾಡ್ತಾನೆ ಇರ್ಲಿಲ್ಲ. ನಾನು ಫಸ್ಟ್ ಎಲ್ಲ ಹೇಳ್ತಿದ್ದೆ, ಯಾಕ್ರಿ ನೀವು ಘೀ ತಗೋತಾ ಇದೀರಾ, ಯಾಕ್ರಿ ನೀವು ರೈಸ್ ಬ್ರಾಂಡ್ ತಗೋತಾ ಇದೀರಾ, ನಿಮ್ಗೆ ಪಾಯಿಂಟ್ಸ್ ಬರೋದಿಲ್ಲ. ಐ ಡಿಂಟ್ ಟೆಲ್ ಆಲ್ ದಟ್. ಗೆಟ್ ಇನ್ ಟು ಲಾಯಲ್ಟಿ ಫಸ್ಟ್ ಅಂತ ಹೇಳಿ. ಲಾಯಲ್ಟಿ ಬಂದಾದ್ಮೇಲೆ ಇವಾಗ ನಾವ್ ಏನ್ ಮಾಡ್ತಿದೀವಿ, January 2024 ಇಂದ 100 PV ಕಲ್ಚರ್ ನ ಸ್ಟ್ರಾಂಗ್ ಮಾಡ್ತೀವಿ. ಹೆಂಗೆ ಸ್ಟ್ರಾಂಗ್ ಮಾಡಿದ್ವಿ ಹೇಳ್ತೀನಿ ನೋಡಿ. ಇವಾಗ ಯಾರೆಲ್ಲ ಆವರೇಜ್ ಆಗಿ ಎವ್ರಿ ಮಂತ್ 100 PV ಮಾಡ್ತಿದ್ದಾರೋ ಅವರೆಲ್ಲ ಒಂದು ಗ್ರೂಪ್ ನಾನ್ ಮಾಡ್ಕೊಂಡು ನಮ್ಮಲ್ಲಿ ನಾವೇ ಕಾಂಪಿಟೇಷನ್ ಇಟ್ಕೊಂಡು ಯಾರು ಫಸ್ಟ್ 100 PV ಮಾಡ್ತಾರೆ ಅಂತ. ಐ ಟೆಲ್ ಯು ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ವರ್ಕಿಂಗ್ ಮಿರಾಕಲ್ಸ್ ಇನ್ ಟೀಮ್. ನನ್ನ ಟೀಮ್ ಅಲ್ಲಿ ನಾನು ವಿಜಯಲಕ್ಷ್ಮಿ ಅವರಾಗೆ ದೊಡ್ಡ ಲೀಡರ್ ಅಲ್ಲ, ನಾನು ಇನ್ನ ಗ್ರೋಯಿಂಗ್ ಲೀಡರ್. ಶಿ ಇಸ್ ಇನ್ ದ ಟಾಪ್ 100 ಅಂಡ್ ಐ ಆಮ್ ಸ್ಟಿಲ್ ಇನ್ ದ ಮಿಡ್ ಲೆವೆಲ್ ಲೀಡರ್ ಓನ್ಲಿ. ಆ ಮಿಡ್ ಲೆವೆಲ್ ಲೀಡರ್ ಅನ್ನು ನಾನ್ ನಿಮ್ಗೆ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಮೈ ಟೀಮ್ ಹಂಗೆ ಹೇಳ್ತಿದ್ದೀನಿ, ಮೇಡ್ ಅಪ್ ಸ್ಟೋರಿ ಅಲ್ಲ. ನಿಮ್ಗೆ ಈಸಿ ಆಗುತ್ತೆ ನೀವು ಮಾಡೋದಕ್ಕೆ. ಯು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಸೊ ನಾವ್ ಏನ್ ಹೇಳಿದ್ರೆ, ನಮ್ಮ ಹತ್ರನೇ ನಾವು ಕಾಂಪಿಟೇಷನ್ ಮಾಡ್ಕೊಂಡ್ವಿ. ಇವಾಗ ಏನಾಗಿದೆ, ನಮ್ಮ ಟೀಮ್ ಅಲ್ಲಿ 200 people 100 PV ಮಾಡ್ತಿದ್ರು. ಇವಾಗ ಲಾಯಲ್ಟಿ ಎಷ್ಟು ನಂಬರ್ ಇತ್ತು, 450. ಲಾಸ್ಟ್ ಮಂತ್ ನಮ್ಗೆ 450 people have done 100 PV in my team. Can you imagine? ಯಾರಿಗೂ ನಾವು ಕಂಪಲ್ ಮಾಡೋದಿಲ್ಲ. ದೇರ್ ಇಸ್ ನೋ ಕಂಪಲ್ಷನ್. ನೀವು ಈ ಲೆವೆಲ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಇಲ್ಲ. ಯಾಕಂದ್ರೆ ನಾವು ಅವ್ರು ಬಂದು ನಮ್ಮ ಹತ್ರ ಕೇಳ್ಬೇಕು, ಮೇಡಮ್ ನಾನು ಈ ಟೈಟಲ್ ಅಚೀವ್ ಮಾಡ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅಂತ ಅವ್ರು ಕೇಳಿದ್ರೆ ನಾವು ಐಡಿಯಾಸ್ ಹೇಳ್ತೀವಿ. ಇದೇ ವರ್ಕೌಟ್ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ನಾವ್ ಹೇಳಿದ್ವಿ ಅಂದ್ಕೊಳ್ಳಿ, ನಾನ್ ಹೋಗಿ ಹೇಳ್ತೀನಿ, ಕಮಾನ್, ಯಾರು ಸುನೀತಾ ಮುನಿರಾಜ್ ಅವರಿದ್ದಾರೆ, ಸುನೀತಾ ಮುನಿರಾಜ್ ಅವರೇ ನೀವು ಒಂದು ಡೈಮಂಡ್ ಆಗ್ಬೇಕು ಅಂತ ನಾನು ಅವರಿಗೆ ಹೇಳಿದ್ರೆ ಚಿಲ್ಸೆ ಓಕೆ, ಬಟ್ ಅವರಿಂದ ಆಗೋದಿಲ್ಲ. ಯಾಕಂದ್ರೆ ಅವ್ರ ಡ್ರೀಮ್ ಅವ್ರ ಮೈಂಡ್ ಇಂದ ಡ್ರೀಮ್ ಬಂದಿಲ್ಲ. ನನ್ ಡ್ರೀಮ್ ನ ಅವ್ರಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ತಿನ್ನಿಸ್ತಾ ಇದ್ದೀನಿ.
ಬಟ್ ಅವ್ರು ಬಂದು ಸಿಂಪಲ್ ಆಗಿ ನಾನು ಡೈರೆಕ್ಟರ್ ಆಗ್ಬೇಕು, ಅದಕ್ಕೆ ನೀವು ನನ್ಗೆ ಐಡಿಯಾಸ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಮಾತ್ರನೇ ಪ್ಲಾನ್ ಕೊಡೋದು. ಬಾಕಿ ಎಲ್ಲರನ್ನು ನಾವು ಲಾಯಲ್ಟಿಯಲ್ಲಿ ತಗೊಂಡು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ವೆರಿ ಫ್ರೆಂಡ್ಸ್. ಈ ಲಾಯಲ್ಟಿ ಸಿ ವಿ ಆಲ್ವೇಸ್ ಟೆಲ್ ಜಸ್ಟ್ 4 ಸಿಂಪಲ್ ಪಾಯಿಂಟ್ಸ್ ಹೇಳ್ತೀವಿ. 4 ಪಾಯಿಂಟ್ಸ್ ಹೇಳ ನಿಮ್ಗೆ ನಮ್ ಕಂಪನಿಯಲ್ಲಿ ಯಾವ್ದು ಬೆಸ್ಟ್ 4 ಪಾಯಿಂಟ್ಸ್. ಅದು ನನ್ಗೆ ಈ ಡೈಲಾಗ್ ಬಂದ್ಬಿಟ್ಟು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಇದೇ ಹೇಳ್ತೀನಿ, ಇನ್ನ 10 years ಆದ್ಮೇಲೂ ಇದೇ ಡೈಲಾಗ್ ಹೇಳ್ತೀನಿ, ಯಾಕಂದ್ರೆ ಇದು ನನ್ನ ಮೈಂಡ್ ಅಲ್ಲೇ ಇದೆ. ಓಕೆ, ಅದೇನಂದ್ರೆ ನಮ್ ಇಂಡಿಯನ್ಸ್ ಗೆ ಯಾವ್ದು ತುಂಬಾ ಇಷ್ಟ ಹೇಳಿ, ವಾಟ್ ಇಸ್ ದಟ್ ವಿ ಲೈಕ್ ವೆರಿ ಮಚ್ ವೆನ್ ಶಾಪಿಂಗ್ ಹೋದಾಗ ನಮ್ಗೆ ಏನ್ ಇಷ್ಟ? ಆನ್ಸರ್ ಮಾಡಿ ನೋಡೋಣ. ಮೆಸೇಜ್ ಕೂಡ ಹಾಕ್ಬೋದು, ಐ ಸಿ ಮೆಸೇಜಸ್. ಏನ್ ಇಷ್ಟ ನಮ್ ಇಂಡಿಯನ್ಸ್ಗೆ ಹೇಳಿ? ಡಿಸ್ಕೌಂಟ್ ಮೇಡಮ್, ಡಿಸ್ಕೌಂಟ್. ಹೌದು, ಎಸ್, ಡಿಸ್ಕೌಂಟ್ ನಮ್ಗೆ ಇಷ್ಟ, ಬಾರ್ಗೇನಿಂಗ್ ಇಷ್ಟ, ಕರೆಕ್ಟ್, ನಮ್ಗೆ ಡಿಸ್ಕೌಂಟ್ ಇಷ್ಟ. ಓಕೆ, ಒಂದು ಅದಾದ್ಮೇಲೆ ಡಿಸ್ಕೌಂಟ್ ಸಿಗುತ್ತೆ, ನೆಕ್ಸ್ಟ್ ನಮ್ಗೆ ಏನ್ ಇಷ್ಟ? ಆಫರ್ಸ್ ಹಬ್ಬದ ಟೈಮ್ ಅದೆಲ್ಲ ಡಿಸ್ಕೌಂಟ್ ಅಲ್ಲೇ ಬಂದ್ಬಿಡುತ್ತೆ. ಕರೆಕ್ಟ್. ಫ್ರೀ ಪ್ರಾಡಕ್ಟ್ಸ್, ಎಸ್, ಶೀಲಾ ಮೇಡಮ್ ಹೇಳ್ತಿದ್ದಾರೆ, ಫ್ರೀ ಪ್ರಾಡಕ್ಟ್ಸ್ ಏನಾದ್ರೂ ಇದೆ. ಏನು ತರಕಾರಿ ಅವರ ಹತ್ರ ಹೋಗಿ ಕೂಡ ನಾವು ಇಷ್ಟು ಟೊಮಾಟೊ ತಗೊಂಡಿದೀವಿ, ಒಂದು ಕೊತ್ತಂಬರಿ ಕೊಡಿ, ಕರೆಪಾಕ್ ಕೊಡಿ, ಅದೇನ್ ಹೇಳ್ತೀವಿ ತೆಲುಗು ಕನ್ನಡದಲ್ಲಿ ಕರೆಪಾಕ್ ಲಕ್ಷ್ಮಿ ಅದು ಕೊಡಿ, ಇದು ಕೊಡಿ ಅಂತ ಕೇಳ್ತೀವಲ್ಲ. ಗೋಲ್ಡ್ ತಗೊಂಡಾಗ ಅದೆಲ್ಲ ಕೇಳ್ತೀವಲ್ಲ. ಒಂದು ತರಕಾರಿ ಅವನ ಹತ್ರ ಕೂಡ ಹೋಗಿ ಕೇಳ್ತೀವಿ. ಗೋಲ್ಡ್ ತಗೊಂಡ್ರು ನಾವ್ ಇಷ್ಟೊಂದು ಗೋಲ್ಡ್ ತಗೊಂಡಿದೀವಿ, ಒಂದು ಹ್ಯಾಂಡ್ ಬ್ಯಾಗ್ ಕೊಡಿ, ಈ ಗಿಫ್ಟ್ ಕೊಡಿ, ಆ ಗಿಫ್ಟ್, ಬಿಕಾಸ್ ವಿ ಲೈಕ್ ಫ್ರೀ ಗಿಫ್ಟ್ಸ್. ಇಂಡಿಯನ್ಸ್ ಅಂದ್ರೇನೆ ಅಷ್ಟೇ. ಕರೆಕ್ಟಾ? ಅದು ಎರಡಾಯ್ತು. ಮೂರನೇದು ಏನ್ ಇಷ್ಟ ಎಲ್ಲರಿಗೂ? ಮೂರನೇದು ಹೇಳಿ ನೋಡೋಣ. ಸಿಕ್ಕದ ಮೇಲೆ ಬೇರೆಯವ್ರಿಗೆ ಶೇರ್ ಮಾಡೋದು ತುಂಬಾ ಇಷ್ಟ. ಇನ್ನು ನಮ್ಮ ಮನೆಯವ್ರು ಆತರ ಅನ್ಸುತ್ತೆ ನನಗೆ. ಇಲ್ಲ, ನಾ ಸಿಂಗಲ್ ಆಗಿ ಹೇಳ್ತಾ ಇದ್ದೀನಿ. ಶೇರ್ ಮಾಡೋದಲ್ಲ, ದಟ್ ಇಸ್ ಆಲ್ಸೋ ಗುಡ್ ಥಿಂಗ್. ಅದು ನಮ್ ಬಿಸ್ನೆಸ್ ಬಂದ ಮೇಲೆ, ಬಿಸ್ನೆಸ್ ನಿಮ್ಗೆ ಗೊತ್ತಿಲ್ಲ, ನೀವು ಸುಮ್ಮನೆ ನೀವು ಹೋಗ್ತಾ ಇದ್ದೀರಾ, ನಿಮ್ಗೆ ಡಿಸ್ಕೌಂಟ್ಸ್ ಇಷ್ಟ, ಫ್ರೀ ಪ್ರಾಡಕ್ಟ್ಸ್ ಇಷ್ಟ. ಮೂರನೇದು ಸಮಥಿಂಗ್ ಎಕ್ಸ್ಟ್ರಾ ಇಷ್ಟ ಇದೆ ನಮ್ ಜನಕ್ಕೆ. ಅದೇನಂತ? ಲಕ್ಕಿ ಡಿಪ ಅಲ್ಲ. ಸರಿ, ಓಕೆ, ನಾನೊಂದು ಕ್ಲೂ ಕೊಡ್ತೀನಿ. ಗೂಗಲ್ ಪೇ ಇದೆಲ್ಲ ನೀವು ಮಾಡ್ತೀರಲ್ಲ, ಗೂಗಲ್ ಪೇ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ? ಕ್ಯಾಶ್ ಬ್ಯಾಕ್. ಇದಿಷ್ಟ ಅಲ್ವಾ ಎಲ್ಲರಿಗೆ? ಹೌದಾ ಅಲ್ವಾ? ಎವ್ರಿಬಡಿ ಲೈಕ್ಸ್ ದಿಸ್. ಈ 3 ಥಿಂಗ್ಸ್ ನಮ್ಗೆ ಇಷ್ಟ. ಸೊ ಈ 3 ಥಿಂಗ್ಸ್ ನ ನಮ್ಮ ಮೋದಿಕೇರ್ ಅವರು ಎಷ್ಟು ಚೆನ್ನಾಗಿ ಒಂದು ವ್ಯಕ್ತಿನ ಮೈಂಡ್ ಸೆಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ. ಅದ್ ಏನ್ ಅದು ಹೇಳ್ತೀನಿ. ಫಸ್ಟ್ ನಮ್ಗೆ ಪ್ರಾಡಕ್ಟ್ಸ್ ಎಷ್ಟು ಪರ್ಸೆಂಟೇಜ್ ಇಂದ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್? 5% to 30% ಡಿಸ್ಕೌಂಟ್ ಇದೆ, ಒಂದು ವಿಷಯ. ಕರೆಕ್ಟ್. ಸೆಕೆಂಡ್ ವಿಷಯ ಏನು? ನಮ್ಗೆ ಫ್ರೀ ಪ್ರಾಡಕ್ಟ್ಸ್ ಕೊಡ್ತಿದ್ದಾರೆ ಮಂತ್ ಆನ್ ಮಂತ್ ಫಾರ್ ಲೈಫ್ ಲಾಂಗ್. ಏನು 1000 ಗೆ 200, 2000 ಗೆ 200, 3000 ಗೆ 300, 5000 ಗೆ 500 ಲೈಫ್ ಲಾಂಗ್ ನಮ್ಗೆ ಗಿಫ್ಟ್ಸ್ ಇದೆ. ಇದು ಸೆಕೆಂಡ್. ಹೌದಾ? ಎರಡನೇ ವಿಷಯ. ಮೂರನೇ ವಿಷಯ ಏನು? ಕ್ಯಾಶ್ ಬ್ಯಾಕ್, ಅಕ್ಯುಮುಲೇಷನ್ ಪರ್ಫಾರ್ಮೆನ್ಸ್ ಬೋನಸ್ ನ ನಾನು ಕ್ಯಾಶ್ ಬ್ಯಾಕ್ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಗೆ ಟೀಮೇ ಇಲ್ಲ, ನೀವು ಸಿಂಗಲ್ ಪರ್ಸನ್ ಅನ್ಕೊಳ್ಳಿ, ನೀವು ತಗೋ ಪ್ರಾಡಕ್ಟ್ಸ್ ಗೆ ನಿಮ್ಗೆ 7% to 16% ನಿಮ್ಗೆ ಕ್ಯಾಶ್ ಬ್ಯಾಕ್ ಬರುತ್ತಲ್ವಾ? ಅದು ಗೂಗಲ್ ಪೇ ಹಂಗಲ್ಲ. ಗೂಗಲ್ ಪೇ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಬರುತ್ತೆ. ಬಟ್ ಮೋದಿಕೇರ್ ಅಲ್ಲಿ ನೀವು ಮರೆತ್ರೇನು ನಿಮ್ ಬ್ಯಾಂಕ್ ಅಕೌಂಟ್ ಗೆ 100 ರೂಪಾಯಿ ಇದ್ರೂ ಬಂದ್ಬಿಡುತ್ತೆ. ಹೌದಾ ಅಲ್ವಾ? ರೈಟ್. ಸೊ ಅದು ಮೂರನೇ ವಿಷಯ. ನಾಲ್ಕನೇ ವಿಷಯ ಏನು ಮೋದಿಕೇರ್ ಕೊಟ್ಟಿರೋದು? ವಿಚ್ ಇಸ್ ಲೈಕ್ ಐ ಲವ್ ಅಂಡ್ ದಟ್ ಇಸ್ ದ ಫೌಂಡೇಶನ್. ಲಾಯಲ್ಟಿ ಪ್ರಾಡಕ್ಟ್ಸ್. ನೀವು 6 ಮಂತ್ ತಗೊಂಡ್ರೆ 7th ಮಂತ್ ನಿಮ್ಗೆ ಪ್ರಾಡಕ್ಟ್ಸ್ ಫ್ರೀ. ಕರೆಕ್ಟಾ? ಅದು ಈ 4 ವಿಷಯನ 4 ಜನಕ್ಕೆ ಹೇಳಿದ್ರೆ ನೀವು 4 ಕೋಟಿ ಸಂಪಾದಿಸಬಹುದು. ಹೇಳೋದು 4 ಕೋಟಿ ರೂಪಾಯಿ ನೀವು ಅರ್ನ್ ಮಾಡಬಹುದು. ಈ ನಾನು ತಮಿಳಲ್ಲಿ ಹೇಳಿದ್ರೆ 4 நல்ல விஷயத்தை 4 பேருக்கு சொன்னா 4 ಕೋಟಿ ಸಂಪಾದಿಸಿ. ದಟ್ ಇಸ್ ವಾಟ್ ಯು ಸೇ. ತಮಿಳ್ ಅರ್ಥ ಆಗುತ್ತಾ ನಿಮ್ಗೆ? ಈಸಿಯಾಗಿ ಬಂತು ನಿಮ್ಗೆ, ಅದು ಪೊಯೆಟಿಕ್ ಆಗಿ. ಕನ್ನಡ ತುಂಬಾ ದಿವಸ ಆಯ್ತು ಮಾತಾಡಿ, ಅದಕ್ಕೆ ಎಷ್ಟು ಕಷ್ಟಪಡ್ತಿದ್ನು. తెలుగులో కూడా అదే ఈజీగా చెప్పేస్తాను. 4 మంచి విషయాలు 4 మంచి మనుషులకి చెప్తే 4 కోట్ల రూపాయలు మీకు పాకెట్ లో వస్తాయి. దట్ ఇస్ వాట్ ఇట్ ఇస్. అట్లాగే చెప్తాను. ఈ ఒక విషయాన్ని, ఈ ಒಂದು ವಿಷಯನ ನೀವು ಡೆಫಿನೆಟ್ ಆಗಿ ಫಾಲೋ ಮಾಡಿದ್ರೆ ಅದು ತಕ್ಕಂಗೆ, ಇದು ನಾನು ಈ ಒಂದು ವಿಷಯನ ನಾನು ಒಂದು 5 years ಆಗಿ ಹೇಳ್ತಾ ಇದ್ದೀನಿ. ಈ ಧನ್ವರ್ಷಕ್ಕೆ ಅದು ಸೆಟ್ ಆಯ್ತು ನೋಡಿ. ಹೌದಾ ಅಲ್ವಾ? ಧನ್ವರ್ಷ ಏನು ಇವಾಗ ನಿಮ್ಗೆ ಗೊತ್ತಲ್ಲ? ವಾಟ್ ಇಸ್ ಧನ್ವರ್ಷ? ಇಟ್ಸ್ ಸಚ್ ಅ ಬ್ಯೂಟಿಫುಲ್. ಧನ್ವರ್ಷ ನೀವು ಶಾರ್ಟ್ ಸೈಟೆಡ್ ಆಗಿ ನೋಡ್ಬೇಡಿ. ಧನ್ವರ್ಷ ಇಸ್ ಯುವರ್ ಫ್ಯೂಚರ್. ಇವಾಗ ನೀವು ಈ 4 ಒಳ್ಳೆ ಲೀಡರ್ಸ್ ನ ನೀವು ಸೆಟ್ ಮಾಡ್ಕೊಂಡ್ರೆ ಲೈಫ್ ಅಲ್ಲಿ ಮೋದಿಕೇರ್ ಏನ್ ಆಫರ್ಸ್ ಕೊಟ್ರು ನೀವೇ ಫಸ್ಟ್ ಕಂಪ್ಲೀಟ್ ಮಾಡ್ತೀರಾ. ದಟ್ ಇಸ್ ವಾಟ್ ಇಸ್ ಧನ್ವರ್ಷ ಇಸ್. ಇವಾಗ ಬರೋ 1000 ರೂಪೀಸ್, 2000 ರೂಪೀಸ್, 3000 ರೂಪೀಸ್ ಅದೆಲ್ಲ ನಮ್ಗೆ. ನಾವು ಲೈಫ್ ಅಲ್ಲಿ ಏನೇ ಆಫರ್, ಇವಾಗ ದುಬೈ ಕೊಟ್ಟಿದ್ದಾರೆ, ಶ್ರೀಲಂಕಾ ಕೊಟ್ಟಿದ್ದಾರೆ, ಇನ್ನು ನಾವು ಸ್ಪೇನ್, ನೆಕ್ಸ್ಟ್ ಇಯರ್ ಲಂಡನ್ ಕೊಡ್ಬೋದು, ಅದಕ್ಕೆ ಬೇರೆ ಆಸ್ಟ್ರೇಲಿಯಾ ಕೊಡ್ಬೋದು. ಏನಿದ್ರು ಈ 4 ಪೀಪಲ್ ಇಂದ ಬರೋ ವಿಷಯನೇ ಅದು ಗೊತ್ತಿರೋದು. ಸೊ ಧನ್ವರ್ಷ ಎಷ್ಟು ಇಂಪಾರ್ಟೆಂಟ್ ನೋಡಿದ್ರೆ ನೀವು. ಧನ್ವರ್ಷದ ಒಂದು ಸಿಂಪಲ್ ಸ್ಲೈಡ್ ಮಾಡಿದೀನಿ. ನಿಮ್ ಲೀಡರ್ಸ್ ನೀವು ಹೇಳಿರ್ತಾರೆ, ಬಟ್ ನಾನು ಅದು ಶೇರ್ ಮಾಡ್ತೀನಿ ಲಾಸ್ಟ್ 10 minutesಗೆ. ನಾಕೆ ಎಷ್ಟು ಎಂತ ಟೈಮ್ ఉంది ಮೇಡಮ್?
ఇంకా 10 minutes లేట్ కాబట్టి 20 minutes ఉంది. ಓಕೆ ಫ್ರೆಂಡ್. ಸೊ ಲೆಗ್ಸ್ ಜೊತೆ ನೀವು ಪ್ಲಾಟಿನಂ ಡೈರೆಕ್ಟರ್ ಆಗ್ತಾ ಇರ್ತೀರಾ. ದಟ್ ಇಸ್ ವಾಟ್ ಇಸ್ ಧನ್ವರ್ಷ ಇಸ್. ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನೀವು ಕನ್ನಡದಲ್ಲಿ ಹೇಳಿ ನಾನು ಅದೇ 4 ಒಳ್ಳೆ ವಿಷಯನ 4 ಲೀಡರ್ಸ್ಗೆ ಹೇಳಿದ್ರೆ ಧನ್ವರ್ಷ ನಿಮ್ಗೆ ರಿಯಲ್ ಧನ್ವರ್ಷ ನಿಮ್ ಮನೆಗೆ ಬರುತ್ತೆ ಅಂತ ಹೇಳ್ತಾ ಇದ್ರು. 4 ಕೋಟಿ ಬರುತ್ತೆ ಅಂತ. 4 ಕೋಟಿ ಬರುತ್ತೆ. ದಟ್ ಇಸ್ ವಾಟ್ ಇಟ್ ಇಸ್. ಬಟ್ ದಟ್ ಇಸ್ ದಿಸ್ ಇಸ್ ದ ಬೇಸಿಕ್ ಸ್ಟೆಪ್. ಈ ಬೇಸಿಕ್ ಸ್ಟೆಪ್ ನ ನಾವು ಕಂಪ್ನಿ ಕೊಟ್ಟಿರೋ ಆಫರ್ ಮೂಲಕ ನಾವು ಮಾಡಿದ್ರೆ ನಮ್ಗೆ ಎಷ್ಟೊಂದು ಆಪರ್ಚುನಿಟಿ ಇದೆ. ಶ್ರೀಲಂಕಾ ಹೋಗ್ಬೋದು, ನಾವು ಒಂದು ಒಳ್ಳೆ ಲೆವೆಲ್ ಅಚೀವ್ ಮಾಡ್ಬೋದು, ಇನ್ಕಮ್ ಕೂಡ ಒಳ್ಳೇದಾಗಿ ಬರುತ್ತೆ. ದಟ್ ಇಸ್ ವಾಟ್ ಇಸ್ ಧನ್ವರ್ಷ ಇಸ್ ಫಾರ್ ಮಿ. ಇವಾಗ ನಮ್ ಟೀಮ್ ಅಲ್ಲಿ ಆಲ್ರೆಡಿ ಎವ್ರಿ ಮಂತ್ ಫಸ್ಟ್ 10 days ಅಲ್ಲಿ ನನ್ ಡೈರೆಕ್ಟ್ ಫ್ರಂಟ್ ಲೈನ್ ಲೀಡರ್ಸ್ ಅವರ ಟೈಟಲ್ ಅಚೀವ್ ಮಾಡ್ತಾ ಇದ್ದೀನಿ. ನನ್ನ ಫ್ರಂಟ್ ಲೈನ್ ಲೀಡರ್ಸ್ ವಾಟ್ ಎವರ್ ಟೈಟಲ್, ಡೈರೆಕ್ಟರ್, ಸೀನಿಯರ್ ಡೈರೆಕ್ಟರ್, even platinum director is becoming platinum director on the 10th of every month. ನಮ್ಗೆ విజయలక్ష్మి గారు మీకు ప్రూఫ్ కావాలంటే మన పళనియప్పన్ సార్ ని అడగండి, చెప్తున్నాను. వై? బికాస్ we shifted our idea. ನೀವು ನಿಮ್ಮನ್ನ ನಾನು ನಂಬುತ್ತೀನಿ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಬಿಸ್ನೆಸ್ ಪ್ಲಾನ್ ನೀವು ಇದು ಮಾಡಿ ಅದು ಮಾಡಿ ಅಂತ ಹೇಳೋದಂದ್ರೆ ಲಾಯಲ್ಟಿನ ಫೋಕಸ್ ಮಾಡಿ 100 PV ಕಲ್ಚರ್ಗೆ ಅವ್ರನ್ನ ಕನ್ವರ್ಟ್ ಮಾಡಿದ್ರೆ ನಮ್ ಲೈಫ್ ಅಲ್ಲಿ ಈಸಿಯಾಗಿ ಬಿಸ್ನೆಸ್ ಆಗುತ್ತೆ. ನೋ ಬಡಿ ಇಸ್ ಲೈಕ್ ಇವಾಗ ನೋಡಿ ನನ್ಗೆ ಹೋಮ್ ಶಾಪ್ ಈ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಇದೆಲ್ಲ ಕೂಡ ನಮ್ಗೆ ಎಷ್ಟು ಈಸಿಯಾಗಿ ಬರ್ತಿದೆ ಅಂದ್ರೆ, ಬಿಕಾಸ್ ದೇ ಸ್ಟಾರ್ಟೆಡ್ ಡೂಯಿಂಗ್ 100 PV. ಅವ್ರು 100 PV ಅವ್ರ ಕೆಳಗಡೆ ಒಂದು 4-5 ಜನ 100 PV ಮಾಡಿದ್ರೆ ಹೋಮ್ ಶಾಪ್ ಈಸಿಯಾಗಿ ಮಾಡ್ಬೋದು. ಇವಾಗ 75,000 ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಅಷ್ಟು ಈಸಿಯಾಗಿ. ಇವತ್ತೇ ಒಂದು ಅಕ್ಷಯ ತೃತೀಯ ಅಂತ ಇವತ್ತೊಂದು ಟುಡೇ ಇಟ್ ಸೆಲ್ಫ್ ವಿ ಸ್ಟಾರ್ಟೆಡ್ ಒಂದು DP ಚೆನ್ನೈಯಲ್ಲಿ ಓಪನ್ ಮಾಡ್ಬಿಟ್ವಿ. ನಮ್ಮ ಟಾರ್ಗೆಟ್ ನೆಕ್ಸ್ಟ್ 90 days ಅಲ್ಲಿ 100 DPs ಈ 75,000 ಅಲ್ಲಿ ಓಪನ್ ಮಾಡಿಸ್ಬೇಕು ಅಂತ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡ್ವಿ. ಇದಕ್ಕೆ ಟೀಮ್ ಡಿಸೈಡ್ ಮಾಡ್ಕೋಬಹುದು. ಇದಕ್ಕೆ ಒಂದು ಟ್ಯಾಕ್ಟಿಕ್ಸ್ ಇದೆ. ನೀವು ಅಪ್ಲೈನ್ ಹತ್ರ ಕೂತ್ಕೊಂಡು ಅದು ಡಿಸೈಡ್ ಮಾಡಿ ಆ ಟ್ಯಾಕ್ಟಿಕ್ಸ್ ಅಲ್ಲಿ ಆ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಓಪನ್ ಮಾಡಿ. ಯಾಕೆ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿದೆ. ಇಟ್ಸ್ ನಾಟ್ ಅಬೌಟ್ ಪ್ರಾಡಕ್ಟ್ಸ್ ಅಲ್ಲಿ, ಇಟ್ಸ್ ಅಬೌಟ್ ಯೋರ್ ಕ್ಯಾಂಪೇನ್. ಇಟ್ಸ್ ಅಬೌಟ್ ಯೋರ್ ಕ್ಯಾಂಪೇನ್. ಯಾಕೆ ಕ್ಯಾಂಪೇನ್ ಅಂದ್ರೆ ಇಟ್ ಇಸ್ ನಾಟ್ ಫಾರ್ ಡಿಸ್ಟ್ರಿಬ್ಯೂಟಿಂಗ್ ಪ್ರಾಡಕ್ಟ್ಸ್ ಫಾರ್ ಅದರ್ ಟೀಮ್ಸ್. ನಾನು ಟೀಮ್ ಅಲ್ಲಿ ಹೇಳಿರ್ತೀನಿ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಇಟ್ಸ್ ಓನ್ಲಿ ಫಾರ್ ಅವರ್ ಟೀಮ್. ಹೇಳ್ತೀನಿ ವೈ ವಿ ಶುಡ್ ಬಿ ಸೆಲ್ಫಿಶ್. ವೈ? ಬಿಕಾಸ್ ನೋಡಿ ನಾನೊಂದು ಹೇಳ್ತೀನಿ, ನಿಮ್ ಟೀಮ್ಗೆ ನೀವು ಸರ್ವಿಸ್ ಮಾಡಿದ್ರೆ ವಿತ್ ಯೋರ್ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಯು ಗೆಟ್ 72 + 4 76% ರಿಟರ್ನ್ಸ್. ಹೌದಾ? ಬೇರೆ ಟೀಮ್ ಅವರಿಗೆ ನೀವು ಪ್ರಾಡಕ್ಟ್ಸ್ ಕೊಟ್ರೆ ಜಸ್ಟ್ 4% ನಿಮ್ಗೆ ಬರುತ್ತೆ. ಆ 4% ಗೆ ನೀವು ಎಷ್ಟು ಕೆಲಸ ಮಾಡ್ತೀರಂದ್ರೆ, ಸಮ್ಟೈಮ್ಸ್ ಪ್ರಾಡಕ್ಟ್ಸ್ ನ ಬ್ಯಾಗ್ ಅಲ್ಲಿ ಇಟ್ಕೊಂಡು ಅವ್ರ ಮನೆಗೆ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡೋದು, ಅವ್ರು ಏನ್ ಹೇಳಿದ್ರು ಆ ಸರ್ವಿಸ್ ಮಾಡೋದು, ಈ ಸರ್ವಿಸ್ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತೀವಿ. ಅದೆಲ್ಲ ಇಲ್ಲದೆ ನಮ್ ಟೀಮ್ಗೋಸ್ಕರ ನಾವು ಈ ಒಂದು ಒಳ್ಳೆ ಅವಕಾಶ, ಈ 75,000 rupees DP ಅನ್ನೋದು ಒಳ್ಳೆ ಅವಕಾಶ. ಈ ಅವಕಾಶನ ಯೂಟಿಲೈಸ್ ಮಾಡ್ಕೊಂಡು ನೀವು DP ಓಪನ್ ಮಾಡಿದ್ರೆ ಲೈಫ್ ಲಾಂಗ್ ನಿಮ್ಗೆ ಇನ್ಕಮ್ ಇದೆ. 4 legs ಅಲ್ಲಿ 4 distributor point. ನಿಮ್ ಲೈಫ್ ಡಿಸೈಡೆಡ್ ಆಲ್ರೆಡಿ. ಇವಾಗ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಬಿಲ್ಡ್ ವಿ ಶುಡ್ ಸಿ ದ ರಿಚ್ನೆಸ್ ಆಫ್ ಅವರ್ ಕಂಪನಿ. ಕಂಪನಿಗೆ ಎಷ್ಟು ಥಿಂಗ್ಸ್ ಕೊಡ್ತಾ ಇದ್ದಾರೆ, ಆ ಒಂದು ರಿಚ್ನೆಸ್ ಅನ್ನ ಇಟ್ಕೊಂಡು ಅದೇ ರಿಚ್ನೆಸ್ ನ ನಾವು ತಗೊಂಡು ನಮ್ ಡೌನ್ ಲೈನ್ಸ್ ಗೆ ಪಾಸ್ ಮಾಡ್ಬೋದು. ದಟ್ಸ್ ಹೌ ಇಟ್ ಇಸ್. ಸೊ ಇಷ್ಟೊಂದು ಕೊಡ್ತಿದ್ದಾರೆ ಫ್ರೀ ಪ್ರಾಡಕ್ಟ್ಸ್. ನಾವು ಅದೆಲ್ಲ ಮರ್ತು ಬಿಡ್ತೀವಿ. ಫ್ರೀ ಪ್ರಾಡಕ್ಟ್ಸ್ ಎಲ್ಲ ಇಟ್ಸ್ ಯೂಸ್ ಟು ಅಸ್. ಲಾಯಲ್ಟಿ ಅದೆಲ್ಲ ಹೇಳ್ತಾ ಇರ್ತೀವಿ. ಸೊ ಇಟ್ ಇಸ್ ಸಮಥಿಂಗ್ ಇದೆಲ್ಲ ಇಟ್ಸ್ ಆಲ್ರೆಡಿ ರೊಟೀನ್. ಇವಾಗ ಡೈಲಿ ಬ್ರೇಕ್ಫಾಸ್ಟ್ ತಿಂದ್ವಿ, ಡೈಲಿ ಯು ವಿಲ್ ಬ್ರಷ್ ಯುವರ್ ಟೀತ್. ಸೊ ಇಟ್ಸ್ ಅ ಡೈಲಿ ರೊಟೀನ್. ಬಟ್ ಹುಟ್ಟೋ ಮಕ್ಕಳಿಗೆ ಬ್ರಷ್ ಕೂಡ ಇಟ್ ಇಸ್ ಎವ್ರಿ ಡೇ ಯು ಹ್ಯಾವ್ ಟು ಕೀಪ್ ಟೆಲ್ಲಿಂಗ್ ಯು ಹ್ಯಾವ್ ಟು ಬ್ರಷ್ ಯುವರ್ ಟೀತ್ ಅಂತ. ಹೌದಾ ಅಲ್ವಾ? ಸೊ ನಮ್ ಟೀಮ್ ಅಲ್ಲಿ ಕೂಡ ಅದೇ ತರ ನಾವು ಮಾತಾಡ್ಬೇಕು. ಲಾಯಲ್ಟಿನ ಇವತ್ತೇ ಕಂಪನಿ ಕೊಟ್ಟಿರೋ ಮಾತಾಡ್ಬೇಕು. ದಟ್ ಇಸ್ ದ ಎಕ್ಸೈಟ್ಮೆಂಟ್ ಯು ಹ್ಯಾವ್ ಟು ಕ್ರಿಯೇಟ್. ಪೀಪಲ್ ನಾವು ಮಾತಾಡೋದು ಇಮಿಡಿಯೇಟ್ಲಿ ಓಕೆ ಐ ಹ್ಯಾವ್ ಟು ಗೋ ಫಾರ್ ಲಾಯಲ್ಟಿ. ಅಂಡ್ ಐ ವಿಲ್ ಟೆಲ್ ಇಟ್ಸ್ ನಾಟ್ ಅಬೌಟ್ 3,000 rupees ಲಾಯಲ್ಟಿ. ನಾನು ಏನ್ ಹೇಳ್ತೀನಿ, ಕಂಪನಿ ಏನ್ ಕೊಟ್ಟರು ಅದನ್ನ ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡ್ಕೋಬೇಕು. ನಾವು ಏನ್ ಯೂಟಿಲೈಸ್ ಮಾಡ್ಕೋಬೇಕು? 7,000 rupees ವರೆಗೂ ಕೊಟ್ಟಿದ್ದಾರಂದ್ರೆ ನಾವು 7,000 rupees ವರೆಗೂ ಪ್ರಾಡಕ್ಟ್ಸ್ ಅಲ್ಲಿಂದ ತಗೋಬೇಕು. ಕಂಪನಿ ಏನೆಲ್ಲ ಕೊಡ್ತಿದ್ದಾರೋ ಅದೆಲ್ಲ 100% ನಾವು ತೆಗಿಬೇಕು ಅನ್ನೋ ಮೈಂಡ್ ಸೆಟ್ ನ ನಮಗೂ ನಮ್ ಟೀಮ್ ಅವ್ರಿಗೂ ಕೊಡ್ಬೇಕು. ರೈಟ್? ಸೊ ಇದರಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ, ಲಾಯಲ್ಟಿ ಇದೆ, ಧನ್ವರ್ಷ ಇದೆ, ಇವಾಗ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಬಂದಿದೆ, ಶ್ರೀಲಂಕಾ ಇದೆ. ವಾಟ್ ಆಪರ್ಚುನಿಟಿ! ಯಾವ ಕಂಪನಿ ಅದು? ನಾನು ನೆಟ್ವರ್ಕ್ ಕಂಪನಿನ ಬಿಟ್ಬಿಡಿ. ಈವನ್ ಅದರ್ವೈಸ್ ಆಲ್ಸೋ ಎನಿ ಕಂಪನಿ ವಿಲ್ ಗಿವ್ ಯು ಆಫರ್ಸ್ ಲೈಕ್ ದಿಸ್. ನೀವು ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದೀರಾ ಯಾವ್ದಾದ್ರು ಒಂದು ಕಂಪನಿಯಲ್ಲಿ, ಅವ್ರು ಹೇಳ್ತಾರ ನಿಮ್ಗೆ ಇದು ಮಾಡಿದ್ರೆ ನಾನು ಇದು ಕೊಡ್ತೀನಿ ಅಂತ. ನೀವು ಮಾಡಿದ್ರೆ ನಿಮ್ಗೆ ಸ್ಯಾಲರಿ ಬರುತ್ತೆ ಅಷ್ಟೇ. ಬಟ್ ಇಲ್ಲಿ ನಾವು ರೆಫರ್ ಮಾಡೋದಕ್ಕೆ ಇಷ್ಟೊಂದು ವಿಷಯ ನಡೀತಾ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಕಂಪನಿಯಲ್ಲಿ ನಾನ್ ಜಾಯಿನ್ ಮಾಡಿದಾಗ ಜಸ್ಟ್ 10 years ಬ್ಯಾಕ್ ಒಂದು 120 ಪ್ರಾಡಕ್ಟ್ಸ್ ಇತ್ತು. 120 ಪ್ರಾಡಕ್ಟ್ಸ್ ಇತ್ತು ನಾನ್ ಜಾಯಿನ್ ಮಾಡಿದಾಗ. ಇವಾಗ ಎಷ್ಟು ಪ್ರಾಡಕ್ಟ್ಸ್ ಇದೆ? 750 ಪ್ರಾಡಕ್ಟ್ಸ್ ಇದೆ. ನಾನ್ ಜಾಯಿನ್ ಮಾಡಿದಾಗ ಸುರೇಖಾ ಮೇಡಮ್ ಹೇಳ್ತಿದ್ರು, ಸಮೀರ್ ಮೋದಿ ಅವರ ಕನಸು ಏನಂದ್ರೆ ಸೇಫ್ಟಿ ಪಿನ್ ಇಂದ ಕಾರ್ ವರೆಗೂ ಮೋದಿಕೆರಲ್ಲೇ ಬರುತ್ತೆ ಅಂತ. ಹೌದಾ? ಸೇಫ್ಟಿ ಪಿನ್ ಇಂದ ಕಾರ್ ವರೆಗೂ ಮೋದಿಕೆರಲ್ಲೇ ಬರುತ್ತೆ. ಆ ತರನೇ ಸಮೀರ್ ಮೋದಿ ಅವರು ಏನಿದ್ರು ತಗೊಂಡ್ ಬರ್ತಾನೆ ಇದ್ದಾರೆ. ಬಟ್ ಯಾಕೆ ತಗೊಂಡ್ ಬರ್ತಿದ್ದಾರೆ ಹೇಳಿ? ಇಷ್ಟೊಂದು ಪ್ರಾಡಕ್ಟ್ಸ್ ಮೋದಿಕೆರಲ್ಲಿ ಯಾಕೆ ಬರ್ತೀವಿ? ಏನ್ ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ತಗೊಂಡ್ ಬರ್ತಿದ್ದಾರೆ ಹೇಳಿ ನೋಡೋಣ. ಜಸ್ಟ್ ಗೆಸ್. ನೋ, ಬಿಕಾಸ್ ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್.
ಏನಾದ್ರೂ ಹೇಳಿ. ನಾನ್ ಒಳ್ಳೆ ಕ್ವೆಶನ್ ಕೇಳಿದ್ನ? ಅವ್ರ ವಿಷನ್ ಸ್ಟ್ರಾಂಗ್ ಇದೆ ಮೇಡಮ್. ಅವ್ರು ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ ವಿಷನ್ ಇಟ್ಕೊಂಡೆ ಸ್ಟಾರ್ಟ್ ಮಾಡಿದ್ದಾರೆ ಮ್ಯಾಮ್. ಪ್ಲಸ್ ಇನ್ನೊಂದು ಜನಗಳಿಗೆ ನೀಡ್ ಇದೆ, ಖಂಡಿತ ನೀಡಿದ್ವಿ. ಓಕೆ, ಆಜಾದಿ ಫಾರ್ ಆಲ್, ಎವ್ರಿಥಿಂಗ್ ಕರೆಕ್ಟ್. ಅವ್ರು ಹೇಳಿದ್ರು ಕ್ರೂಸ್ ಅಲ್ಲಿ ನಿಂತ್ಕೊಂಡಿದ್ದಾಗ ಎಲ್ಲಾ ಜಾಗದಲ್ಲೂ ಪಾನಿ ವಾಟರ್ ಇಸ್ ದೇರ್, ಆದ್ರೆ ಆ ನೀರು ನಾವು ಕುಡಿಬಹುದಾ ಅಂತ ಕೇಳಿದ್ವಿ. ಕುಡಿಯೋಕಾಗಲ್ಲ, ಅದು ಓಷನ್ ವಾಟರ್, ಕರೆಕ್ಟಾ? ರೈಟ್. ಬಟ್ ಇಲ್ಲಿ ನೋಡಿ ನಮ್ಗೆ ತುಂಬಾ ಜನ ಇದ್ದಾರೆ, ಬಟ್ ನಾವು ಹೋಗಿ ಮಾತಾಡೋದೇ ಇಲ್ಲ ಅವ್ರ ಹತ್ರ. ಹೆಂಗೆ ನಮ್ಗೆ ಕನ್ಸ್ಯೂಮರ್ಸ್ ಬರ್ತಾರೆ, ಹೆಂಗೆ ರಿಟೇಲ್ ಆಗುತ್ತೆ, ಹೆಂಗೆ ರೆಕ್ರೂಟ್ಸ್ ಬರ್ತಾರೆ. ಸೊ ಯು ಹ್ಯಾವ್ ಟು ಟಾಕ್ ಅಬೌಟ್. ಸೊ ಫಾರ್ ದೆಮ್ ಟು ಕಮ್ ಇನ್ ಸೈಡ್, ಫಸ್ಟ್ ಯು ಶುಡ್ ಡೂ ಯೋರ್ ಲಾಯಲ್ಟಿ. ಈ 4 ವಿಷಯನ ಎವ್ರಿ ಡೇ ಅಟ್ಲೀಸ್ಟ್ 5 ಪೀಪಲ್ ಹತ್ರನ ಮಾತಾಡಿದ್ರೆ 100% ಯು ಗೆಟ್ ದಿಸ್. ಯು ಗಾಟ್ ಮೈ ಪಾಯಿಂಟ್? ಸೊ ಇನ್ನೊಂದು 5 minutes ಅಲ್ಲಿ ಒಂದು ಧನ್ವರ್ಷ ನಾವು ಫಾಲೋ ಮಾಡ್ತಿರೋದು, ಧನ್ವರ್ಷನ ಸ್ಟ್ರಾಂಗ್ ಆಗಿ ಫಾಲೋ ಮಾಡ್ತಿದೀವಿ. ಬಿಕಾಸ್ ಧನ್ವರ್ಷ is not just for this ಅಕ್ಟೋಬರ್ ದಾಗ ಅಲ್ಲ, ನನ್ಗೆ ಲೈಫ್ ಲಾಂಗ್ ಈ ಧನ್ವರ್ಷ ನಮ್ ಟೀಮ್ಗೆ ಬರಬೇಕು ಅಂತ ಧನ್ವರ್ಷನ ನಾವು 100% ಫಾಲೋ ಮಾಡ್ತಿದೀವಿ ವಿತ್ 100 PV ಕಲ್ಚರ್. ಯಾಕೆ 100 PV ಮಾಡಿದ್ರೆ ಎಲ್ಲರಿಗೂ ಗೊತ್ತಿದೆ 100 PV ಆಲ್ಮೋಸ್ಟ್ 6,000 rupeesಗೆ ಬರುತ್ತೆ. 6,000 rupees ಬರ್ತಿದೆ ಅಂದ್ರೆ ಯೋರ್ ಲಾಯಲ್ಟಿ 6,000 rupees. ನಿಮ್ಗೆ ಡಿಸ್ಕೌಂಟ್ ಆಲ್ಮೋಸ್ಟ್ ಒಂದು 1,200, 20% ಡಿಸ್ಕೌಂಟ್ ತಗೊಂಡ್ರು 1,200 rupees ಡಿಸ್ಕೌಂಟ್ ಬರುತ್ತೆ. ಫ್ರೀ ಪ್ರಾಡಕ್ಟ್ಸ್ ನಿಮಗೆ 600 rupeesಗೆ ಬರುತ್ತೆ. ದೆನ್ ಯೋರ್ ಕ್ಯಾಶ್ ಬ್ಯಾಕ್ ವಿಲ್ ಬಿ ಅರೌಂಡ್ 226 rupees if you are 7%. ಇಷ್ಟು ವಿಷಯಗಳು ನಿಮ್ಗೆ ಬರ್ತಾ ಇದೆ. ಅಪಾರ್ಟ್ ಫ್ರಮ್ ದಿಸ್, you are going to get Dhanvarsha with 4 people. Can I share the screen? Just ఒక చిన్న క్యాల్కులేషన్ చూపించడానికి షేర్ చేయొచ్చా? Yes ma, చేయొచ్చు. Okay. ఒక్క నిమిషం నేను షేర్ చేస్తాను. This is the నేను కో-హోస్ట్ చేస్తేనే ఐ థింక్ కో-హోస్ట్ లో ఉన్నాను. అవుతా ఉంది, షేరింగ్ అవుతా ఉంది. షేరింగ్ అవుతుందా? ಸೊ ಸ್ಮಾರ್ಟ್ ಪರ್ಚೇಸರ್ಸ್ ಇದೇ ಆಲೋಚನೆ ಮಾಡ್ತಾರೆ. ಸೊ ಇವಾಗ ನಾವು ಧನ್ವರ್ಷಕ್ಕೆ ಏನ್ ಮಾಡ್ತೀವಿ, ನೀವು 2,700 ಅಂದ್ರೆ ನಮ್ಮ 4 ಫ್ರೆಂಡ್ಸ್ ಯಾರಿದ್ದಾರೋ ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಇವರೆಲ್ಲ 4,000 GBV ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ ಮಾಡ್ತಿದ್ದಾರೆ. ನಿಮ್ಗೆ ಏನ್ ಇನ್ಕಮ್ ಬರುತ್ತೆ ನೋಡೋಣ. ನಿಮ್ದು ಟೋಟಲ್ ಏನಾಗುತ್ತೆ, ಟೋಟಲ್ GBV 18,700 ಬರುತ್ತೆ. ದಟ್ ಮೀನ್ಸ್ ನಿಮ್ದು ಅಕ್ಯುಮುಲೇಟೆಡ್ ಅಲ್ಲಿ 693. ದಟ್ ಮೀನ್ಸ್ ನೀವು 10% ಆಗಿರ್ತೀರಾ. ನಿಮ್ ಡೌನ್ಲೈನ್ಸ್ 4 ಜನ 7% ಅಲ್ಲಿ ಇರ್ತಾರೆ. ಸೊ ನಿಮ್ದು ಇನ್ಕಮ್ 750 rupees. ರಿಟೇಲ್ ಪ್ರಾಫಿಟ್ ಅಲ್ಲ, ನಾನು ಫಸ್ಟ್ ಹೇಳಿದ್ನಲ್ಲ 3,900, ಅದು ಸಪರೇಟ್. ಅದಲ್ಲದೆ 189 rupees ಬದಲಾಗಿ 750 rupees ನಿಮ್ಗೆ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಬಟ್ ಕಂಪನಿ ಏನ್ ಮಾಡ್ತಿದ್ದಾರೆ, ದೇ ಆರ್ ಗಿವಿಂಗ್ ಧನ್ವರ್ಷ ಕ್ಯಾಶ್ ಅವಾರ್ಡ್ ವಿಚ್ ಇಸ್ 1,000 rupees. ದಟ್ ಮೀನ್ಸ್ ಒಂದು ನ್ಯೂ ಜಾಯ್ನಿಗೆ ಈ ಧನ್ವರ್ಷ ಮೂಲಕ ಅವ್ರ ಮನೆಗೆ 1,750 rupees ಹೋಗ್ತಾ ಇದೆ. ದಟ್ ಮೀನ್ಸ್ ಆಲ್ಮೋಸ್ಟ್ 6,000 rupees ಅಲ್ಲಿ 4,000 rupees ಅವ್ರ ಮನೆಗೆ ವಾಪಸ್ ಬಂದ್ಬಿಡ್ತು, ಮೂಲಕ ಪ್ರಾಡಕ್ಟ್ಸ್ ಮೂಲಕ ಪ್ಲಸ್ ಕ್ಯಾಶ್ ಅವಾರ್ಡ್ ಮೂಲಕ. See, wonderful opportunity for a person to convert to Dhanvarsha. ಇವಾಗ ನೋಡಿ, ನಾವು ಲೈಕ್ ಯೋರ್ 2,700 ನೆಕ್ಸ್ಟ್ ಮಂತ್ ಕಂಟಿನ್ಯೂ ಮಾಡ್ತೀರಾ. ಯಾರೋ ಒಂದು ನ್ಯೂ ಜಾಯ್ನಿಂಗ್ ನೆಕ್ಸ್ಟ್ ಮಂತ್ ಕಂಟಿನ್ಯೂ ಮಾಡಿದ್ರೆ ಅವ್ರ ಏನಾಗ್ತಾರೆ, ಅಕ್ಯುಮುಲೇಟೆಡ್ GPV 1385 ಆಗ್ಬಿಡ್ತು. ಸೊ ದಟ್ ಮೀನ್ಸ್ ಅವ್ರು 13% ಆದ್ರು, ಬಟ್ ಇವರೆಲ್ಲ ಇನ್ನು 7% ಅಲ್ಲೇ ಇದ್ದಾರೆ. ಅದಕ್ಕೆ 10% ಆದ್ರು. ಸೊ ಇವರೆಲ್ಲರೂ 3% ನಮ್ಗೆ ಸಿಗುತ್ತೆ. 831 ಆಯ್ತು ನಮ್ಗೆ ಅಕ್ಯುಮುಲೇಟೆಡ್ ಪರ್ಫಾರ್ಮೆನ್ಸ್ ಬೋನಸ್. ನಮ್ ಕ್ಯಾಶ್ ಅವಾರ್ಡ್ 1,500 rupees. ದಟ್ ಮೀನ್ಸ್ ಯು ಆರ್ ಅರ್ನಿಂಗ್ 2,331. ಒಂದು 13% ಇಮಿಡಿಯೇಟ್ ಆಗಿ 2,331 ಆಗುತ್ತೆ. ಇವಾಗ ಥರ್ಡ್ ಮಂತ್ ಏನಾಗುತ್ತೆ, ಥರ್ಡ್ ಮಂತ್ ಸೇಮ್ ಥಿಂಗ್ 2,077 ಆಯ್ತು ಅಂಡ್ ಯೋರ್ ಇನ್ಕಮ್ ಬಿಕಮ್ಸ್ 2,831 rupees. ಬಟ್ ಆನ್ ದ ಫೋರ್ತ್ ಮಂತ್ 3,000 rupees, 4,205. ಸ್ಟಿಲ್ ಅಕ್ಯುಮುಲೇಟೆಡ್ GPV ಅಂಡ್ ದೆನ್ ಯು ಬಿಕಮ್ ಡೈರೆಕ್ಟರ್ ಆನ್ ದ 5th month. ಓಕೆ, ಇದೇ ನಾವು NQDs ಇದ್ರು, ಡೈರೆಕ್ಟರ್ ಇದ್ರು ಏನ್ ಮಾಡ್ಬೋದು, ಜಸ್ಟ್ ಇಬ್ಬರು ರೈಸಿಂಗ್ ಸ್ಟಾರ್ಸ್ ನ ನೀವು ಚೂಸ್ ಮಾಡಿ ಅವ್ರನ್ನ ಧನ್ವರ್ಷ ಕ್ಯಾಶ್ ಅವಾರ್ಡ್ ವಿನ್ನರ್ಸ್ ಆಗಿ ನೀವು ಮಾಡಿದ್ರೆ, ಇಲ್ಲಿ ನೋಡಿ DCA 1 ಅಂತ ಹಾಕಿದೀನಿ. ಇಲ್ಲಿ DCA 1, ಇವರು DCA 2 ಅಂದ್ರೆ ಡೈರೆಕ್ಟರ್. ಇಬ್ಬರು ಡೈರೆಕ್ಟರ್ಸ್ ನ ಐ ಮೀನ್ ಡೈರೆಕ್ಟ್ ಲೈಟ್ಸ್ ನ ಧನ್ವರ್ಷ ಮಾಡಿದ್ರೆ ನಿಮ್ಮ ಇನ್ಕಮ್ ನಿಮ್ಗೆ 1,000 rupees ಕ್ಯಾಶ್ ಅವಾರ್ಡ್ ಬರುತ್ತೆ ಅಂಡ್ ಯು ವಿಲ್ ಬಿ ಕ್ವಾಲಿಫೈಡ್ ಡೈರೆಕ್ಟರ್ ಅಂಡ್ ಯೋರ್ ಇನ್ಕಮ್ ಇಸ್ 5,562 rupees. ಇದು ನಮ್ಮ ಒಂದು ವಿಷಯ. ಇದೇ ನೀವು ನೆಕ್ಸ್ಟ್ ಲೆವೆಲ್ ಹೋದ್ರೆ 2 ಧನ್ವರ್ಷ ಅಚೀವರ್ಸ್, ನೀವು NQD ಆಗಿದ್ರಿ, ನೀವು 4 ಜನನ ಧನ್ವರ್ಷ ಮಾಡಿದ್ರೆ ನಿಮ್ಗೆ ಕ್ಯಾಶ್ ಅವಾರ್ಡ್ ಬರುತ್ತೆ. ಯು ಕ್ಯಾನ್ ಅರ್ನ್ ಒಂದು ಡೈರೆಕ್ಟರ್ ಅಲ್ಲೇ 8,672 rupees ವರೆಗೂ ನೀವು ಅರ್ನ್ ಮಾಡ್ಕೋಬಹುದು. Isn't it wonderful, my dear friends? Very simple, very easy. So ಧನ್ವರ್ಷ ನಾವು ಜಸ್ಟ್ ಲೈಕ್ ದಟ್ ಹೇಳದೆ ನಾವು ಏನ್ ಹೇಳ್ಬೇಕು, 100 PV ಒಂದು ಇಂಪಾರ್ಟೆನ್ಸ್ ನ ಹೇಳಿ ಅವ್ರನ್ನ ನಾವು ಲಾಯಲ್ಟಿ ತಗೊಂಡ್ ಬಂದ್ಬಿಟ್ಟು ಅದಾದ್ಮೇಲೆ ಧನ್ವರ್ಷ ಬಗ್ಗೆ ಅವ್ರು ಹೇಳಿದ್ರೆ ನಮ್ ಟೀಮ್ ಅಲ್ಲಿ ಯು ಕ್ಯಾನ್ ಕ್ರಿಯೇಟ್ ಲಕ್ಪತೀಸ್. ಅದ್ ಮಾತ್ರ ಅಲ್ಲ, ಯಾರೆಲ್ಲ ಡೈರೆಕ್ಟರ್ಸ್ ಇದ್ದೀರೋ ನೀವು, ನಾನು ಇಲ್ಲಿ 2 ತೋರಿಸಿದ್ದೀನಿ.
ಬಟ್ ನೀವು 6 ಜನ ನಿಮ್ ಕೆಳಗಡೆ ಸೀನಿಯರ್ ಡೈರೆಕ್ಟರ್ ಇದ್ದೀರಾ, ಯಾರಿದ್ರು ಒಂದು ಡೈರೆಕ್ಟರ್ ಕೆಳಗಡೆ 6 ಜನನ ಚೂಸ್ ಮಾಡ್ಕೊಂಡು ಅವ್ರ ಜೊತೆ ವರ್ಕ್ ಮಾಡಿ 6 ಕನ್ವರ್ಷ ಅವಾರ್ಡ್ ವಿನ್ನರ್ಸ್ ನ ಕ್ರಿಯೇಟ್ ಮಾಡಿದ್ರೆ ಒಂದು LPB ಲೆಗ್ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ವೈ ಒಂದು ಧನ್ವರ್ಷಕ್ಕೆ ಎಷ್ಟು ಪಾಯಿಂಟ್ಸ್ ಬರ್ತಾ ಇದೆ ಹೇಳಿ? ಹೌ ಮೆನಿ ಟೋಟಲ್ ಪಾಯಿಂಟ್ಸ್ ಯು ಆರ್ ಗೆಟಿಂಗ್ ಫಾರ್ ಒನ್ ಧನ್ವರ್ಷ? ಯಾರಿಗೂ ಅನ್ಮ್ಯೂಟ್ ಆಗಲ್ವಾ ಮ್ಯಾಮ್? ಆಕ್ಚುಲಿ ಪರವಾಗಿಲ್ಲ, ಇವಾಗ ಅನ್ಮ್ಯೂಟ್ ಮಾಡಿ ಎಲ್ಲರೂ ಹೇಳಿ. ಮೆಸೇಜ್ ಹಾಕೋದು ಮಾಡ್ತೀನಿ. ಒಂದು ಪರ್ಸನ್ ಧನ್ವರ್ಷ ಕ್ವಾಲಿಫೈ ಆದ್ರೆ ಎಷ್ಟು ಪಾಯಿಂಟ್ಸ್ ಬರುತ್ತೆ? ಪಿವಿ ಹೇಳಿ, ಪಿವಿ ಬೇಡ, ಪಿವಿ ಹೇಳಿ. ಆಕ್ಚುಲಿ ಒಂದು ಧನ್ವರ್ಷ ಕ್ವಾಲಿಫೈ ಆದ್ರೆ ಏನು, ನಾನು PV ವ್ಯಾಲ್ಯೂ ಹೇಳ್ತೀನಿ. ನಾನು 100 PV ಮಾಡಿರ್ಬೇಕು. ನನ್ ಕೆಳಗಡೆ 4 ಜನ 4000 ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 150 PV. ಓಕೆ, ಸೊ ದಟ್ ಮೀನ್ಸ್ 4 into 1. ಮ್ಯಾಮ್ ಆಲ್ರೆಡಿ ಮಾಡಿದ್ರು 18,700 ಮೇಡಮ್. 18,700 ಅಂದ್ರೆ ನಾನು PV ವ್ಯಾಲ್ಯೂ ಅಂದ್ರೆ 700 PV ಬರುತ್ತೆ. ಕರೆಕ್ಟ್, 700 PV ಬರುತ್ತೆ. ಇವಾಗ ನಮ್ ಟೀಮ್ ಅಲ್ಲಿ 6 ಜನ ಕ್ವಾಲಿಫೈ ಆದ್ರೆ, ನಮ್ ಡೈರೆಕ್ಟರ್ಸ್ ಟೀಮ್ ಅಲ್ಲಿ 6 ಜನ ಈ ಧನ್ವರ್ಷಕ್ಕೆ ಕ್ವಾಲಿಫೈ ಆದ್ರೆ 4200 PV ಬರುತ್ತೆ ಒಂದು ಟೀಮ್ ಅಲ್ಲಿ. ಅವಾಗ ಅದು ಕೂಡ PGPV ಆಗಿ, ಅಂಡ್ ಯು ವಿಲ್ ಗೆಟ್ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಅಂಡ್ ಯುವರ್ ಇನ್ಕಮ್ ವಿಲ್ ಜಸ್ಟ್ ಡಬಲ್ ಅಂಡ್ ಟ್ರಿಬಲ್. ಸೊ ಧನ್ವರ್ಷ ಇಸ್ ದ ಫೌಂಡೇಶನ್ ಫಾರ್ ಎವ್ರಿಥಿಂಗ್. ಆ ಧನ್ವರ್ಷಕ್ಕೆ ಫೌಂಡೇಶನ್ ಯಾರು ಅಂದ್ರೆ ಪೀಪಲ್. ಸೊ ನ್ಯೂ ಜಾಯ್ನೀಸ್ ಬರಬೇಕು, ನ್ಯೂ ಜಾಯ್ನೀಸ್ ನ ಲಾಯಲ್ಟಿ ಕರ್ಕೊಂಡು ಬರ್ಬೇಕು, ಅಂಡ್ ದ ಲೀಡರ್ಸ್ ಆಲ್ರೆಡಿ 2 months old ಅವ್ರನ್ನ 100 PV ಮಾಡಿಸ್ಬೇಕು. ಸಿ ಸಚ್ ಅ ವಂಡರ್ಫುಲ್. ಮೋದಿಗೆ ಒಂದು ಆಫರ್ ಕೊಡ್ತಿದಾರಂದ್ರೆ ಐ ರಿಯಲಿ ಸಲ್ಯೂಟ್. ಈ ಸಲ ದ ವೇ ಕಂಪನಿ ಪ್ಲಾನ್ ಮಾಡಿ ಆಫರ್ ಕೊಟ್ಟಿದ್ದಾರೆ ಅಂದ್ರೆ ಇಟ್ಸ್ ಆಸಮ್. ಅವರು ಒಬ್ಬೊಬ್ಬರಿಗೂ ಪ್ರಾಫಿಟ್ ಬರೋ ಅಂತ ಈ ಒಂದು ಪ್ಲಾನ್ ಅನ್ನು ಮಾಡಿದ್ದಾರೆ. ನ್ಯೂ ಜಾಯ್ನಿಂಗ್ 100 PV ಮಾಡಿದ್ರೆ ಅವ್ರಿಗೆ ಆಲ್ಮೋಸ್ಟ್ 3000 rupees ವರೆಗೂ ಅವ್ರಿಗೆ ಪ್ರಾಫಿಟ್ ಇದೆ. ಅದು ಮಾತ್ರ ಅಲ್ಲ, ಯಾರೆಲ್ಲ 4 ಪೀಪಲ್ ನ ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ ಮಾಡಿದ್ರೆ ಅವರಿಗೆ ಕ್ಯಾಶ್ ಓವರ್ 2000 ಸ್ಟಾರ್ಟಿಂಗ್ ಬರ್ತಿದೆ. ಅವರು 2000 rupees ಇನ್ಕಮ್ ಸ್ಟಾರ್ಟಿಂಗ್ ಬರ್ತದೆ. ಅದ್ ಮಾತ್ರ ಅಲ್ಲ, ಯಾರೆಲ್ಲ ಡೈರೆಕ್ಟರ್ಸ್ ಅವ್ರು ಇಬ್ರು ಮಾಡಿದ್ರೆ ಅವ್ರು ಶ್ರೀಲಂಕಾ ಕೂಡ ಕ್ವಾಲಿಫೈ ಆಗ್ತಾರೆ. ಆದ್ಮೇಲೆ ಅಂಡ್ ಯು ನೋ ಬಿಕಾಸ್ ಆಫ್ ದಿಸ್ LPB ಲೆಗ್ ಇನ್ಕ್ರೀಸ್ ಆದ್ರೆ ಡೈಮಂಡ್ಸ್ ಅಂಡ್ ಅಬವ್ LPB ಲೆಗ್ಸ್ ಇನ್ಕ್ರೀಸ್ ಆಗುತ್ತೆ, ಅವರಿಗೆ ಇನ್ಕಮ್ ಬರುತ್ತೆ. ಓ ಮೈ ಗಾಡ್, ಕಂಪ್ನಿ 0 ಲೆವೆಲ್ ಇಂದ GRP ವರೆಗೂ ಇನ್ಕಮ್ ಅರ್ನ್ ಮಾಡೋದಕ್ಕೆ ಎಷ್ಟು ಒಳ್ಳೆ ಅವಕಾಶ ಈ ಧನ್ವರ್ಷ ವಿದೇಶ ಯಾತ್ರಾ 2 crore ಕ್ಲಬ್. ಅಮೇಸಿಂಗ್. ಈವನ್ ಅಗ್ರಿಕಲ್ಚರ್ ಆಫರ್ ನ ಕೂಡ ಕೊಟ್ಬಿಟ್ಟಿದ್ದಾರೆ. ಅದು ಇಷ್ಟು ಆಫರ್ಸ್ ನ ಕೈಯಲ್ಲಿ ಇಟ್ಕೊಂಡು ನಾವು ಏನು ಮಾಡಿಲ್ಲ ಅಂದ್ರೆ ನಾವು ಮೋದ್ಕೆರೆ ಮಾಡೋದು ಬೇಡ, ನೀವು ಮನೆಯಲ್ಲಿ ಎಂಜಾಯ್ ಮಾಡ್ಬೋದು. ಹೌದಾ ಅಲ್ವಾ? ಸೊ ದಿಸ್ ಇಸ್ ಮೈ ಟೀಚಿಂಗ್ಸ್ ಆರ್ ವಾಟ್ ಎವರ್ ಐ ಸೇ, ಮೈ ಎಕ್ಸ್ಪೀರಿಯನ್ಸ್. ಐ ಹ್ಯಾವ್ ನಾಟ್ ಡನ್ ಅ ಟ್ರೈನಿಂಗ್ ಹಿಯರ್. ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀನಿ. ಎಸ್ ಫ್ರೆಂಡ್ಸ್, ಹೇಗಿತ್ತು? ಏನ್ ಅರ್ಥ ಆಗಿದೆ? ಅದ್ರ ಬಗ್ಗೆ ಜಸ್ಟ್ ನಿಮ್ಮ ಶೇರಿಂಗ್ಸ್ ಬೇಕಾಗಿದೆ. ಯಾರ್ ಬೇಕಾದ್ರೆ ಹೇಳ್ಬೋದು ಇದರಲ್ಲಿ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ನಾನ್ ಕೇಳೋದು ಕೇಳಿಸ್ತಾ ಇದೆಯಾ? ಎಸ್ ಮೇಡಮ್, ಕೇಳಿಸ್ತಾ ಇದೆ. ಸೊ ಒಂದು ಮೇನ್ 4 points ಹೇಳೋದಕ್ಕೆ ಅವರು ಅದು ಮಾಡ್ತಾ ಇದೀವಿ. ಬಟ್ ಅದು ನಮ್ಗೆ ರೀಇನ್ಫೋರ್ಸ್ ಆಯ್ತು. ಅದಂದ್ರೆ ಡಿಸ್ಕೌಂಟ್, ಫ್ರೀ ಪ್ರಾಡಕ್ಟ್ ಮತ್ತು ಕ್ಯಾಶ್ ಬ್ಯಾಕ್, ಲಾಯಲ್ಟಿ, ಇದನ್ನ ನಾವು ಫೋಕಸ್ ಮಾಡಿ ಎಲ್ಲ ಹೇಳ್ಬೇಕಂತ ಅದು ಒಂದು ಪಾಯಿಂಟ್ ಆಗ್ತಾ ಇತ್ತು. ಥ್ಯಾಂಕ್ ಯು ಶಾರದಾ. ಎಸ್, ಕೇಳ್ತಾ ಇದೆ ಶಾರದಾ? ಕೇಳಿಸ್ತಾ ಇದೆ, ಹೇಳಿ. ಇಲ್ಲ ಹೋಯ್ತು, ವಾಯ್ಸ್ ಕೇಳ್ತಾ ಇಲ್ಲ. ಓಕೆ, ನೀವು ಚಾಟ್ ಅಲ್ಲಿ ಬೇಕಾದ್ರೆ ಹಾಕಿ ಮ್ಯಾಮ್, ನೋ ಪ್ರಾಬ್ಲಮ್. ಎಸ್, ನಾಗರತ್ನ ಮ್ಯಾಮ್ ಆನ್ ಮಾಡಿದ್ರಿ, ಶೇರ್ ಮಾಡಿ. ಎಸ್ ಮೇಡಮ್, ಅವ್ರು ಹೇಳಿದ್ರಲ್ಲಿ ಏನಂದ್ರೆ ನಾವು ಡೈಲಿ ಜನರನ್ನ 5 ಜನರನ್ನ ಮೀಟ್ ಮಾಡ್ಬೇಕು. ಜನರಿಗೆ ಎಲ್ಲ ಇಷ್ಟ, ಡಿಸ್ಕೌಂಟ್ ಇಷ್ಟ, ಈ ಪ್ರಾಡಕ್ಟ್ ಇಷ್ಟ, ಅದನ್ನ ಹೇಳಿದ್ರು. ಮತ್ತೆ ಅವರ ಒಂದು ಮೇನ್ ಏನಿದೆ ಅಂದ್ರೆ, ಈಗ ನಾವು ಒಂದು ಈ ಪ್ರೋಗ್ರಾಮಿಗೆ ಕ್ವಾಲಿಫೈ ಆಗ್ಬೇಕು ಅಂದ್ರೆ 4 ಜನ ಅಥವಾ 6 ಜನರನ್ನ ನಾವು ಚೂಸ್ ಮಾಡ್ಬಿಟ್ಟು ಅವರಿಗೆ ಲಾಯಲ್ಟಿ ಬಗ್ಗೆ ಹೇಳ್ಬೇಕು. ಆಮೇಲೆ ಅವ್ರ ಕೆಳಗಡೆ 4,000 BV ತಂದ್ರೆ 100% ಒಂದು ಕಂಟಿನ್ಯೂ ಮಾಡಿದ್ರೆ ನಾವು ಎಲ್ಲದನ್ನು ಕಂಪ್ನಿ ಏನ್ ಕೊಡುತ್ತೆ ಆಫರ್ಸ್ ಅದಕ್ಕೆಲ್ಲಕ್ಕೂ ನಾವು ಕ್ವಾಲಿಫೈ ಆಗ್ತೀವಿ. ಅವರಿಗೆ ಅದು ಪ್ರತಿದಿನ ಅದನ್ನ ನಾವು ಇದು ಮಾಡ್ಬಿಟ್ಟು, ಮತ್ತೆ 100 BV ಯಾರು ಮಾಡ್ತಾರೋ ಅವ್ರೆಲ್ಲರದ್ದು ಒಂದು ಗ್ರೂಪ್ ಮಾಡ್ಕೊಂಡು ಅವ್ರ ಜೊತೆ ನಾವು ಮಾತಾಡಿದಾಗ, ಮತ್ತೆ ನಾವು ಅವ್ರಿಗೆ ಅದನ್ನೇ ಹೇಳಕ್ ಹೋಗ್ಬಾರ್ದು. ಅವರೇ ನಮ್ಮಲ್ಲಿ ಕೇಳ್ಬೇಕು, ನಾನು ಈ ತರ ಡೈರೆಕ್ಟ್ ಆಗ್ಬೇಕು, ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅವ್ರಿಗೆ ಸಪೋರ್ಟ್ ಮಾಡಿದಾಗ ನಾವು ಆಟೋಮೆಟಿಕ್ಲಿ
ಎಲ್ಲದನ್ನು ಮಾಡ್ಬೋದು ಅಂತ ಏನ್ ಮಾಡ್ಬೇಕು ಅಂತ ಅಚೀವ್ಮೆಂಟ್ ಮಾಡ್ಬೇಕು ಅದನ್ನ ಅಚೀವ್ಮೆಂಟ್ ಮಾಡ್ಬೋದು. ಹಾಗೇನೆ ಪ್ರತಿಯೊಂದು ನಮ್ಗೆ ಸಿಗ್ತಾ ಹೋಗುತ್ತೆ ಕಂಪನಿ ಕೊಡೋ ಆಫರ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಫಸ್ಟ್ ಏನಂದ್ರೆ ನಮಗೆ ಏನ್ ಮಾಡ್ಬೇಕು ಅಂತ ಫಸ್ಟ್ ನನ್ನ ಗುರಿನ ಹಾಕೊಳ್ಬೇಕು. ಅವ್ರು ಡಿಸೈಡ್ ಮಾಡಿದಿಷ್ಟೇ, ಸಮೀರ್ ಸರ್ನ ನೆಕ್ಸ್ಟ್ ಮೀಟ್ ಮಾಡುವಾಗ ಐ ಶುಡ್ ಬಿ GBED. ಅದು ಒಂದು ನಿರ್ಧಾರ ತಗೊಂಡಾಗ, ಯಾಕಂದ್ರೆ ಅವ್ರು ಒಬ್ರೇ ಇರುವಾಗ ಹೆಂಗ್ ಮಾಡೋದು ಅಂತ ಒಂದು ಇದಿತ್ತಲ್ವಾ. ಸೊ ಅದನ್ನ ಒಂದು ಡಿಸಿಷನ್ ತಗೊಂಡು ಅದಕ್ಕೆ ವರ್ಕ್ ಮಾಡಕ್ ಶುರು ಮಾಡಿದಾಗ ವಿತಿನ್ ಅವ್ರು ಹೇಳಿರೋ ಟೈಮ್ ಒಳಗಡೆ ಶಿ ಅಚೀವ್ಡ್ ಇಟ್. ಯಾಕೆ ಅಂದ್ರೆ ಫಸ್ಟ್ ಸ್ಟಾರ್ಟೆಡ್ ವಿತ್ ಹೇಗ್ ಮಾಡ್ಬೇಕು, ನಾವು ಒಂದು ಗುರಿ ಇಟ್ಕೊಂಡಾಗ ಹೇಗ್ ವರ್ಕ್ ಮಾಡ್ಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ನಮ್ಮ ರಿಪೋರ್ಟ್ಗಳಿಂದ ಯಾರೆಲ್ಲ ಇದ್ದಾರೆ ಅವ್ರ ಜೊತೆಗೆ ನಾವು ಟಚ್ ಅಲ್ಲಿ ಇರಬೇಕು. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಆಲ್ರೆಡಿ ಟೀಮ್ ಇರೋರು ಖಂಡಿತ ನಿಮ್ಮ ಟೀಮ್ನಲ್ಲಿ ಯಾರೆಲ್ಲ ಆಕ್ಟಿವ್ ಆಗಿ ಪ್ರತಿ ತಿಂಗಳು ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ, ಎಷ್ಟು ಬೇಕಾದ್ರೂ ಮಾಡ್ಲಿ ಅಂತವ್ರನ್ನ ನಾವು ಒಂದು ಲಿಸ್ಟ್ ಔಟ್ ಮಾಡಿ ಅವ್ರ ಜೊತೆಗೆ ಮಾತಾಡಿ ಅವ್ರನ್ನ ಲಾಯಲ್ಟಿಗೆ ಕನ್ವರ್ಟ್ ಮಾಡೋದು. ಓಕೆ, ಲಾಯಲ್ಟಿ ಮಾಡಿದ್ರೆ ಅವ್ರಿಗೇನ್ ಬೆನಿಫಿಟ್ ಬರುತ್ತೆ ಅನ್ನೋದನ್ನ ಹೇಳ್ಕೊಡ್ಬಿಟ್ಟು ಮಾಡಿಸೋದು. ಅಂಡ್ ಮಾಡೋದ್ ಮುಖಾಂತರ ಈ ಧನ್ವರ್ಷಕ್ಕೆ ನಾವು ಕ್ವಾಲಿಫಿಕೇಶನ್, ಈಗ ಲಾಯಲ್ಟಿ ಮಾಡಿದಾಗ ಧನ್ವರ್ಷಕ್ಕೆ ಕ್ವಾಲಿಫೈ ಮಾಡೋದು ಅವ್ರಿಗೆ ಹೇಳ್ಕೊಡೋದು ಈಸಿ ಆಗುತ್ತೆ ಅಲ್ವಾ, ಬೆನಿಫಿಟ್ಸ್ ಏನ್ ಬರುತ್ತೆ ಅಂತ. ಆ ತರ ನಾವು ಕಾನ್ಸಂಟ್ರೇಟ್ ಆನ್ ಲಾಯಲ್ಟಿ. ಅದನ್ನ ಒಂದು ಎಲ್ಲರೂ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ, ಬಟ್ ಮಾಡಿದವ್ರನ್ನ ಒಂದು ಗ್ರೂಪ್ ಆಗಿ ಮಾಡಿ ಅವ್ರ ಜೊತೆಗೆ ನಾವು ವರ್ಕ್ ಮಾಡಿದಾಗ 4 ಜನ ಇರೋರು ನಾಳೆ 8 ಜನ 16 ಜನ ಆ ತರ ಹೋಗ್ತಾ ಇರುತ್ತೆ ಅಲ್ವಾ. ಸೊ ಆ ರೀತಿಯಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಬರುತ್ತೆ. ಅಂಡ್ ಪಾಯಿಂಟ್ಸ್ ನಾವು ಲೆಕ್ಕ ಮಾಡ್ಕೊಳ್ಬೇಕು ಅಂದ್ರೆ ನನ್ನದು 100 PV, ನನ್ನ ಟೀಮ್ ಇಂದ ಒಂದೊಂದು ಲೆಗ್ ಅಲ್ಲೂ 150 PV ಬರುತ್ತಾ ಅಂತ ಚೆಕ್ ಮಾಡೋದು. ಸೊ 4000 BV ಅಂದ್ರೆ 150 PV ಅಂತ ಲೆಕ್ಕ. ಸೊ 700 BV ಪಾಯಿಂಟ್ಸ್ ಬಂತು ಅಂದ್ರೆ ಆ ಲೆಗ್ ಅವರು ಧನ್ವರ್ಷ್ಗೆ ಕ್ವಾಲಿಫೈಡ್. ಸೊ ಆ ರೀತಿಯಲ್ಲಿ ನಾವು ಅವ್ರ ಜೊತೆಗೆ ವರ್ಕ್ ಮಾಡ್ಬೇಕಾಗಿರೋದು ಹೇಳ್ಕೊಟ್ಟಿರೋಂಥ ಟಾಪಿಕ್. ನಿಮ್ಗೆ ಇದನ್ನ ಪದೇ ಪದೇ ಕೇಳಿಸ್ಕೊಳ್ಬೇಕು ಅಂದ್ರೇನು ಬೇಸಿಕ್ ಕೋರ್ಸ್ ಅಲ್ಲಿ ನಾನು 2 days ಬ್ಯಾಕ್ ಹಾಕಿದ್ದೀನಿ. ಇದು ಲೈವ್ ಪ್ರೋಗ್ರಾಮ್ ಆಗುವಾಗ ಹಾಕಿರೋದು, ಅದನ್ನ ಕೇಳಿಸ್ಕೊಳ್ಳಿ. ಅಂಡ್ ಬಿಕಾಸ್ ಅದನ್ನ ಕೈಯಲ್ಲಿ ನಾವು ಬರೆದು ನೋಡ್ಕೊಂಡಾಗ್ಲೇ ಇದಾಗುತ್ತೆ. ಅಂಡ್ ಟೀಮ್ ಇಂದ ಯಾರೆಲ್ಲ ಇದ್ದಾರೆ ಅವ್ರನ್ನ ನಿಮ್ಮ ಫ್ರಂಟ್ ಲೈನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನೀವು ಅವ್ರ ಜೊತೆಗೆ ನೀವು ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಫ್ರಂಟ್ ಲೈನ್ಸ್ ಇಲ್ಲ ಅನ್ನೋರು ಹೊಸಬ್ರಿಂದ ಮಾಡಿ, ಅವಾಗ ಹೆಲ್ಪ್ ಆಗುತ್ತೆ. ಓಕೆ, that's one thing. Yes, with this I would like to invite Sandhya ma'am, if you can take it over. Yes, Sharda. Yeah, because I have to take little break now. ಇದು ಲ್ಯಾಬ್ ಇಂದ ಬಂದಿದ್ದಾರೆ, so I'll be offing my Yeah. So good. ಒಂದು ಒಳ್ಳೆಯ ಸ್ಟೆಪ್ ಅನ್ನ ತಗೊಂಡಿದ್ದೀರಾ. ಎಲ್ರಿಗೂ ಧನ್ವರ್ಷು ಶ್ರೀಲಂಕಾ ಕ್ವಾಲಿಫಿಕೇಶನ್ ಗೊತ್ತಿದೆ ಅನ್ನುವ ಇದ್ರಲ್ಲಿ ನಾವು ಜಾಸ್ತಿ ಅದರ ಕ್ಯಾಲ್ಕುಲೇಷನ್ ಅದು ಇದು ತೋರ್ಸಕ್ಕೆ ಹೋಗಿರ್ಲಿಲ್ಲ. ಬಟ್ ತೋರ್ಸಿದ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಏನಾಗಿದೆ ಆಮೇಲೆ ಅದು ನಮ್ಮ ಏನು ಶ್ರೀಲಂಕಾ ಹೇಳೋದ್ರ ಜೊತೆಗೆ ಅದರಿಂದ ಏನು ಬೆನಿಫಿಟ್ ಬರುತ್ತೆ ಅಥವಾ ಅದು ಹೇಗೆ ಮಾಡ್ಬೇಕು ಅನ್ನುವ ಬೇಸಿಕ್ ಸಿಂಪ್ಲಿಸಿಟಿ ಅದನ್ನ ತೋರಿಸುವಂತ ಕೆಲಸ ಮಾಡಿದೀರಾ ಶಾರದಾ. ಗ್ರೇಟ್. ನೋಡಿ, ಆ ಒಂದು ಕತೆ ಇದ್ರ ತೋರ್ಸೋದಕ್ಕಿಂತ ಮೊದ್ಲೇ ಹೇಳಿದ ಕಥೆಯಿಂದ ನಾನು ಗ್ರ್ಯಾಬ್ ಮಾಡ್ಕೊಂಡಿರೋದು. ಹೇಗೆ ಸಕ್ಸಸ್ ಆಗ್ಬೇಕು ಅನ್ನುವ ಕಥೆನಲ್ಲಿ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಂಡಿದ್ದೀರಾ ಎಲ್ರು. ಇದು ಪ್ರತಿಯೊಬ್ಬರ ಜನ ಜೀವನದ ಕಥೆ ಆಗಿರುತ್ತೆ. ನಾನಾಗ್ಲಿ ನೀವಾಗ್ಲಿ ಅಬ್ಸರ್ವ್ ಮಾಡಿ, ನಾನು ನನಗೆ ಹೇಳ್ಕೊತೀನಿ, ಅಬ್ಸರ್ವ್ ಮಾಡಿ ಎಷ್ಟೊಂದು ರೀತಿನಲ್ಲಿ ನಾವು ಇದನ್ನ ಫಾಲೋ ಮಾಡ್ತೀವಿ. ಆ ಕಥೆಯಲ್ಲಿ ಇದ್ದಂಗೆ ಇವತ್ತೇನ್ ಮಾಡ್ಬೇಕು ಅಂತ ಇದೆ ಅದನ್ನ ಮಾಡೋ ಬದಲು ಸ್ವಲ್ಪ ಮತ್ತೆ ಆ ದಿನ ಪೂರ್ತಿ ಹೊರಟೋಗಿರತ್ತೆ. ಬಟ್ ಅಲ್ಲಿ ಕಥೆಯಲ್ಲಿ ಆ ದಿನದ ಒಳಗಡೆ ಮಾಡಿಲ್ಲ ಅಂದ್ರೆ ಆಮೇಲೆ ಸಿಗಲ್ಲ ಅಂತ ಬಂತು. ಆತರ ಯಾವ್ದಾದ್ರು ನಾವು ನೋಡ್ಕೋತೀವ. ಸೊ ಇವತ್ತು ಮಾಡಿದ್ರೆ ಇವತ್ತಿಗೆ ಮಾಡ್ಬೇಕದು, ನಾಳೆಗಲ್ಲ ಅನ್ನೋದನ್ನ ನಾವೇನಾದ್ರೂ ಚಿಂತೆ ಮಾಡ್ತೀವ? ಮಾಡಲ್ಲ ಅಲ್ವಾ? ಅದಕ್ಕೆ ಪ್ರೇಮ ಹೇಳಿದ ಕಥೆ ಅಲ್ಲ, ಪ್ರೇಮ ಹೇಳಿದ ಇನ್ಫಾರ್ಮೇಶನ್. ಡೈಲಿ ಅಟ್ಲೀಸ್ಟ್ 1 ಅಥವಾ 2 ನೀವು ಪ್ರಾಸ್ಪೆಕ್ಟಿಂಗ್ ಮಾಡ್ಬೇಕು ಅಂತ ಹೇಳಿದ್ರಲ್ವಾ. ಅದ್ರಲ್ಲಿ ನೀವು 1, 2 ಅಂತ ತಗೋತೀರಾ ಅಥವಾ ಜನರಲ್ ಆಗಿ ನಾನು ಡೇವಿಡ್ ಹುಕ್ಕರ್ ನಮ್ಮ ವೆರಿ ಸೀನಿಯರ್ ಓಲ್ಡ್ ಸೀನಿಯರ್ ಟ್ರೈನರ್ ನಮಗೆ ಕಂಪನಿಯಿಂದ,
ಅವರು ದಿನಕ್ಕೆ 10 ಅಂತ ಹೇಳಿದ್ರು. ಬೆಳಗ್ಗೆ 5 ಪ್ರಾಡಕ್ಟಿಗೆ, ಸಂಜೆ 5 ಬಿಸ್ನೆಸ್ಸಿಗೆ ಅಂತ. ಅಂದ್ರೆ ಆ ಪ್ರಾಡಕ್ಟ್ಗೆ ಪ್ರಾಸ್ಪೆಕ್ಟಿಂಗ್ ಮಾಡೋದಕ್ಕೆ ನೀವು ಅವಾಗ್ಲೇ ಬಿಸ್ನೆಸ್ಗೆ ಕನೆಕ್ಷನ್ ಕೊಡಬೇಡಿ. ಈವ್ನಿಂಗು ನೀವು ಬಿಸ್ನೆಸ್ಸಿಗೆ ಪ್ರಾಸ್ಪೆಕ್ಟಿಂಗ್ ಮಾಡುವಾಗ್ಲೇ ನೀವು ಪ್ರಾಡಕ್ಟ್ ಅಂತ ಹೇಳ್ಬೇಡಿ ಅಂತ ನಾನು ಹೇಳ್ತಾ ಇರೋದು. ಇಟ್ ವಾಸ್ ಎ ಇಂಟೆನ್ಷನ್. ಡೇವಿಡ್ ಹುಕ್ಕರ್ ಹೇಳ್ಕೊಟ್ಟಿರೋದು ಹಂಗೆ. ಪ್ರಾಡಕ್ಟ್ ಅಂದ್ರೆ ಹೈಲಿ ಇಫೆಕ್ಟಿವ್ ಆನ್ ದ ಪ್ರಾಡಕ್ಟ್, ಬಿಸ್ನೆಸ್ ಹೈಲಿ ಇಫೆಕ್ಟಿವ್ ಆನ್ ದ ಬಿಸ್ನೆಸ್. ನಾನು ಒಂದು ಟಾಸ್ಕ್ ಕೊಟ್ಟಿದ್ದೆ, ನೀವು ಮಾತಾಡುವಾಗ ಪ್ರಾಡಕ್ಟ್ ಅಂತ ಬಾರದೆ ಪ್ರಾಸ್ಪೆಕ್ಟಿಂಗ್ ಮಾಡೋದನ್ನ ಕಲಿಯಿರಿ ಹೇಗೆ ಅಂತ. ಯಾಕೆಂದ್ರೆ ಅದು ಸಂಜೆ ನೀವು ಬಿಸ್ನೆಸ್ಗೆ ಪ್ರಾಸ್ಪೆಕ್ಟಿಂಗ್ ಮಾಡುವಾಗ ಮಾಡ್ಬೇಕಾಗಿರುವಂತದ್ದನ್ನ ಡೇವಿಡ್ ಹುಕ್ಕರ್ ನಮಗೆ ಹೇಳಿರುವಂತದ್ದು. ಬಿಸ್ನೆಸ್ ಅಲ್ಲಿ ನೀವು ಬಿಸ್ನೆಸ್ಗೆ ಪ್ರಾಸ್ಪೆಕ್ಟಿಂಗ್ ಮಾಡುವಾಗ ಪ್ರಾಡಕ್ಟ್ ಹೇಳೋದ್ರಲ್ಲಿ ತಪ್ಪಲ್ಲ, ಆದ್ರೆ ಅದು ಎಷ್ಟು ಎಫಿಷಿಯಂಟ್ ಆಗಿ ಅಂದ್ರೆ, ನಾನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಅಂಗಡಿಯನ್ನ ಬದಲಾಯಿಸಿದ್ರೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳೋದ್ರಲ್ಲಿ ನೀವು ಎಷ್ಟು ಅವರನ್ನ ಎಂಪವರ್ ಮಾಡಕ್ಕಾಗತ್ತೆ. ಎಫಿಷಿಯಂಟ್ ಅಂದ್ರೆ ಅದು ನೀವು ಮಾಡಿದ ಕೆಲ್ಸಕ್ಕೆ ನೀವು ಅನ್ಕೊಂಡ ರಿಸಲ್ಟ್ ಬರ್ತಾ ಇದೆಯಾ ಅನ್ನೋದಕ್ಕೆ ಎಫಿಷಿಯನ್ಸಿ ಅಂತ ಹೇಳೋದು. ನೀವು ಮಾಡುವ ಫೋಕಸ್ ಅಲ್ಲಿ ಎಷ್ಟು ಎಫಿಷಿಯಂಟ್ ಆಗಿದೆ. ಪ್ರಾಡಕ್ಟ್ಗೆ ಅಂತ ಮಾತಾಡಿದ್ರೆ ಅವರು 100% 1, 2, 3 ಪ್ರಾಡಕ್ಟ್ ಅಲ್ಲ, ಇಟ್ ಶುಡ್ ಬಿ ಎ ಬಲ್ಕ್ ಆಫ್ ಅಟ್ಲೀಸ್ಟ್ ಅವ್ರಿಗೆ ಏನು ಬೆನಿಫಿಟ್ ಸಿಗತ್ತೆ, ಅವರಿಗೆ ಸಿಗುವ ಬೆನಿಫಿಟ್. ಈಗ ಅವರು ಹೇಳುವ ಬೆನಿಫಿಟ್ ಅಲ್ಲಿ ಕನ್ಸಲ್ಟೆಂಟ್ ಆದವರಿಗೆ ಹೇಳಿರೋದನ್ನ ಪ್ರಿಯಾ ಮೇಡಮ್ ಅವರು 4 ಸ್ಟೆಪ್ ಅಲ್ಲಿ ಇಮಿಡಿಯೇಟ್ ಹೇಳಿದ್ರಲ್ವಾ, ಅವರಿಗೆ ಡಿಸ್ಕೌಂಟ್ ಬರ್ತಾ ಇದೆಯಾ, ಅವರಿಗೆ ಫ್ರೀ ಪ್ರಾಡಕ್ಟ್ ಗಿಫ್ಟ್ ಆಗಿ ಬರ್ತಾ ಇದೆಯಾ, ಅಂಡ್ ಅವರಿಗೆ ಕ್ಯಾಶ್ ಬ್ಯಾಕ್ ಅವರ ಅಕೌಂಟಿಗೆ ದುಡ್ಡು ಹೋಗುವಂತೆ ಮಾಡ್ತಾ ಇದ್ದೀರಾ. ಅವರು ಕಂಟಿನ್ಯೂಸ್ ಪರ್ಚೇಸ್ ಅಲ್ಲಿ ಬಲ್ಕ್ ಫ್ರೀ ಪ್ರಾಡಕ್ಟ್ ಅಂತ ಹೇಳೋದು. ನಾನು ಲಾಯಲ್ಟಿ ಅಂದ್ರೆ ಜನಗಳಿಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ನನ್ನ ಆಡು ಭಾಷೆನಲ್ಲಿ ಅದು ಬಲ್ಕ್ ಆಗಿ ಫ್ರೀ ಆಗಿ ಪ್ರಾಡಕ್ಟ್ ತಗೋಬೇಕಾ ನಿಮಗೆ, ನೀವು ಚೂಸ್ ಮಾಡುವಂತ ಪ್ರಾಡಕ್ಟ್, ಅದು 4 ಸ್ಟೆಪ್. ನನ್ನ ಪ್ರಕಾರ ತುಂಬಾ ಜನ ಅದನ್ನ ಹೇಳ್ತಾ ಇದ್ದೀರಿ, ಇಲ್ಲ ಅಂತ ಅಲ್ಲ. ಈಗ ಹೇಳುವ ರೀತಿಯನ್ನೇ ನೀವು ಮುಂದುವರಿಸ್ತಾ ಹೋದ್ರೆ ರಿಸಲ್ಟ್ ಬರುತ್ತೆ ಅಂದ್ರೆ ಖಂಡಿತ ಮಾಡಿ. ಆದ್ರೆ ಆ ಒಂದು ಸ್ಟೇಟ್ಮೆಂಟ್ ಇದೆಯಲ್ವಾ, ಇವತ್ತಿನವರೆಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನೇ ಮಾಡ್ತಾ ಹೋದ್ರೆ ಇದುವರೆಗೆ ಆಗಿದ್ದು ಮಾತ್ರ ಆಗತ್ತೆ. ಅದೇ ನೆಕ್ಸ್ಟ್ ಲೆವೆಲ್ ಅಂದ್ರೆ ಎಂಪವರಿಂಗ್ ಯುವರ್ ಸೆಲ್ಫ್. ಫಸ್ಟ್ ಎಂಪವರಿಂಗ್ ಯುವರ್ ಸೆಲ್ಫ್ ಅಂದ್ರೆ ನೀವು ಹೇಳೋದು ಅವರಿಗೆ ಮೋಟಿವೇಶನ್ ಕೊಡ್ಬೇಕು, ಒಪ್ತೀನಿ ನಾನು, ಇಲ್ಲ ಅಂತ ಹೇಳಲ್ಲ. ಬಟ್ ಬರೇ ಮೋಟಿವೇಶನ್ ಇಂದ ಕೆಲ್ಸ ಆಗಲ್ಲ. ಅವರಿಗೆ ಪ್ರಾಕ್ಟಿಕಲಿ ಅದನ್ನ ಮಾಡಕ್ಕೆ ಇಳಿತಿದಾರ, ಅದು ಪ್ರಾಡಕ್ಟಿನ. ಅದೇ ನೀವು ಪ್ರಾಡಕ್ಟಿನ ಟಾಪಿಕ್ ಇಲ್ಲದೆ ಬಿಸ್ನೆಸ್ಗೆ ಬಂದಾಗ, ಬಿಸ್ನೆಸ್ ಅಲ್ಲಿ ನೀವು ಅವರನ್ನ ಪ್ರಾಸ್ಪೆಕ್ಟಿಂಗ್ ಮಾಡ್ತಾ ಇರೋದು, ಕೂತು ಪ್ರೆಸೆಂಟೇಶನ್ ಮಾಡುವಾಗ ಯಾವಾಗ ಪ್ರಾಡಕ್ಟ್ಗೆ ಬರ್ಬೇಕು ಅಂತಿದೆ ಆವಾಗ ಖಂಡಿತ ಬನ್ನಿ. ಇನಿಷಿಯಲ್ 3-4 ಸ್ಟೆಪ್ಸ್ ಅಲ್ಲಿ, ಅಂದ್ರೆ ನಾನು ಪರಿವರ್ತನ ಸ್ಲೈಡ್ಸ್ ಅನ್ನ ಹೇಳೋದು, ನಾವು ಪ್ರಾಡಕ್ಟಿನ ಟಾಪಿಕ್ಕೇ ಬರಲ್ಲ. ನೀವು ಪರಿವರ್ತನ ಸ್ಲೈಡ್ ಅನ್ನ ಒಂದ್ಸಲ ಸ್ಟಡಿ ಮಾಡಿ ನೋಡಿ, ಅದರಲ್ಲಿ ಪ್ರಾಡಕ್ಟಿನ ಟಾಪಿಕ್ ಬರುತ್ತಾ? ಇಲ್ಲ. ಬೆನಿಫಿಟ್ಸ್ ಆಫ್ ಮೋದಿ ಕೇರ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ 8 ಪಾಯಿಂಟ್ ಬರುತ್ತೆ. ಆ 8 ಪಾಯಿಂಟ್ ಅಲ್ಲೂ ಪ್ರಾಡಕ್ಟಿನ ಭಾಷೆನೇ ಇಲ್ಲ, ಪ್ರಾಡಕ್ಟಿನ ವಿಷಯನೇ ಇಲ್ಲ. ಬಟ್ ಪ್ರಾಡಕ್ಟ್ಗೆ ಬರುವಾಗ ಖಂಡಿತ ವಿ ಹ್ಯಾವ್ ಟು ಎಂಪವರ್ ವಿತ್ ದ ಪ್ರಾಡಕ್ಟ್. ಇದರಲ್ಲಿ ಒಂದೇ ಒಂದು ಸೌಂಡಿಂಗ್ ವರ್ಡ್ಸ್ ನನಗೆ ಯೂಸ್ ಮಾಡಕ್ ಇಷ್ಟಪಡೋದು, ಹೆಚ್ಚಿನವರು ಹೇಳುವಂತದ್ದು, ನೀವು ಮಾಡುವ ಕೆಲಸದಲ್ಲಿ ಪ್ರೌಡ್ ಆಫ್ ಪರ್ಫಾರ್ಮೆನ್ಸ್ ಇದ್ರೆ ನಾನು ಮಾಡುವ ಉದ್ದೇಶ ಅಲ್ಲಿ ಪೂರೈಕೆ ಆಗತ್ತೆ. ಆ ಪ್ರೌಡ್ ಆಫ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು? ನೀವು ಏನೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಿ. ಈಗ ಪ್ರಾಡಕ್ಟ್ಗೆ ಬರ್ತೀರಲ್ವಾ ನೀವು 3-4 ಪಾಯಿಂಟ್ ಪರಿವರ್ತನ್ ಪ್ರೆಸೆಂಟೇಶನ್ ಅಲ್ಲಿ, ಆವಾಗ ಪ್ರಾಡಕ್ಟ್ಗೆ ಬರುವಾಗ ಏನೇ ಹೇಳ್ತೀರಾ? ಅಂಗಡಿಯನ್ನ ಬದಲಾಯಿಸಿ ನನ್ನ ಜೀವನವನ್ನೇ ಬದಲಾಯಿಸಿದೆ. ಅಂಗಡಿಯನ್ನ ಬದಲಾಯಿಸಿ ನೀವು ನಿಮ್ಮ ಜೀವನವನ್ನ ಬದಲಾಯಿಸುವ ಬಿಸ್ನೆಸ್. ಈಗ ನನ್ನ ಜೀವನವನ್ನ ಬದಲಾಯಿಸಿದೆ ಅಂತ ಹೇಳುವಾಗ ನಿಮಗೆ ಪ್ರೌಡ್ ಆಫ್ ಪರ್ಫಾರ್ಮೆನ್ಸ್ ಬಾರದಿದ್ರೆ, ಅಂದ್ರೆ ನಾನಿನ್ನು ಕಾರ್ ತಗೊಂಡಿಲ್ಲ, ನಾನಿನ್ನು ಫಾರಿನ್ ಟ್ರಿಪ್ ಹೋಗಿಲ್ಲ, ನಾನಿನ್ನು 1 ಲಕ್ಷ ತಿಂಗಳ ಅರ್ನ್ ಮಾಡ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಬಂದಾಗ ಪ್ರೌಡ್ ಆಫ್ ಪರ್ಫಾರ್ಮೆನ್ಸ್ ಇರಲ್ಲ. ಏನಾಗತ್ತೆ? ಒಳಗಡೆ ಒಂದು ಹುಳ ಕೂರತ್ತೆ ಅಲ್ವಾ? ಹೌದು, ನಾನು ಅಂಗಡಿಯನ್ನ ಬದಲಾಯಿಸಿದೆ, ನಾನೇನು ಭಾರಿ ಜನಗಳಿಗೆ ಹೆಲ್ಪ್ ಮಾಡಿದ್ದ ಅಂತ ನಿಮ್ಮ ಮೈಂಡಿನ ಒಳಗಡೆ ಬರುತ್ತೆ ಎಷ್ಟೋ ಸಲ. ಅದಕ್ಕೆ ಬಿ ಬೋಲ್ಡ್ ಇನಫ್. ನೋಡಿ, ನೀವು ಅಂಗಡಿಯನ್ನ ಬದಲಾಯಿಸಿ ನಿಮ್ಮ ಜೀವನವನ್ನ ಬದಲಾಯಿಸುವಂತ ಬಿಸ್ನೆಸ್ ಇದು. ಅವಕಾಶ ನಾನು ಹೇಳ್ತಿಲ್ಲ, ಬಿಸ್ನೆಸ್ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಈ ಅವಕಾಶ ಅನ್ನುವಾಗ ನಿಮ್ಮ ಪ್ರೌಡ್ ಆಫ್ ಪರ್ಫಾರ್ಮೆನ್ಸ್ ಕಡಿಮೆ ಇದೆ ಅಂತ ನಿಮಗನ್ಸಿದ್ರೆ ಅವಕಾಶ ಅನ್ನುವ ಶಬ್ದವನ್ನ ಕಿತ್ತು ತೆಗೀರಿ. ಬಿಸ್ನೆಸ್ ಮೋದಿ ಕೇರ್ ಅಂದ್ರೆ ಏನು? ಇಟ್ ಈಸ್ ಎ ರಿಯಲ್ ಬಿಸ್ನೆಸ್. ರಿಸ್ಕ್ ಇಲ್ಲದೆ ಮಾಡುವಂತದ್ದು.
ಎಲ್ಲೂ ನೀವು ಇನ್ವೆಸ್ಟೇ ಮಾಡಲ್ಲ, ಸೊ ದುಡ್ಡು ಕಳ್ಕೊಳ್ಳುವಂತಹ ಅಗತ್ಯನೇ ಇಲ್ಲ. ಮೋದಿ ಕೇರ್ ಬಿಸ್ನೆಸ್ ಅಂದ್ರೆ ಏನು? ಯಾರು ಯಾವ ಎಕ್ಸ್ಪೀರಿಯನ್ಸ್ ಇಲ್ಲದೆ ಮಾಡುವಂತಹ ಮೋದಿ ಕೇರ್ ಬಿಸ್ನೆಸ್. ನನ್ನ ನಂತರ ನನ್ನ ಮಕ್ಕಳಿಗೂ ಟ್ರಾನ್ಸ್ಫರ್ ಮಾಡಕ್ಕೆ ಬೇರೆ ಯಾವ್ದಾದ್ರು ಇರುವಂತ ಬಿಸ್ನೆಸ್ ಇದೆಯಾ? ಇಲ್ಲ. ಆದ್ರೆ ಮೋದಿ ಕೇರು ನೀವು ನಿಮ್ಮ ನಂತರಕ್ಕೆ ಮಕ್ಕಳಿಗೂ ಟ್ರಾನ್ಸ್ಫರ್ ಮಾಡುವಂತಹ ಬಿಸ್ನೆಸ್. ಜಾಬು ನಾನ್ ಬಿಟ್ರೆ ಜಾಬು ಮಕ್ಕಳಿಗೆ ಕೊಡಕ್ಕಾಗಲ್ಲ. ಬಟ್ ಮೋದಿ ಕೇರ್ ಬಿಸ್ನೆಸ್ ಯಾವ ರೀತಿ ಅಂದ್ರೆ ನನ್ನ ನಂಬರು, ನಮ್ಮ ID ಇದೆಯಲ್ವಾ, ಅದನ್ನ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡುವಂತ ಬಿಸ್ನೆಸ್. ನೋಡಿ, ಎಲ್ಲಾ ಕಡೆ ನೀವು ಅವಕಾಶ ಅಂತ ಬಳಸ್ತಾ ಇದ್ದೀರಲ್ವಾ, ಆ ಜಾಗದಲ್ಲಿ ಬಿಸ್ನೆಸ್ ಅಂತ ಬೀಜ ಹಾಕಿ. ಇವತ್ತಿಂದ ನಾಳೆಗೆ ಆಗತ್ತೆ ಅಂತ ನಾನು ಹೇಳಲ್ಲ, ಬಟ್ ನಿಮ್ಮಲ್ಲಿ ನಿಮಗೆ ರಿಯಲೈಸೇಷನ್ ಆಗಲಿ. ಅವಕಾಶ ಹೇಳೋದ್ರಿಂದ ನನ್ನ ಪ್ರೌಡ್ ಆಫ್ ಪರ್ಫಾರ್ಮೆನ್ಸ್ ಹೈ ಇದೆಯಾ, ಕಂಟಿನ್ಯೂ ಮಾಡಿ, ಸರಿ ತಪ್ಪು ಇಲ್ಲ ಇಲ್ಲಿ. ಬಟ್ ಅವಕಾಶ ಅನ್ನುವಾಗ ವಾಯ್ಸ್ ಲೋ ಆಗುತ್ತೆ. ನಾನು ಅಬ್ಸರ್ವ್ ಮಾಡಿದೆ. ಅದೇ ಎಂತ ಬಿಸ್ನೆಸ್ ಗೊತ್ತಾ ಇದು? ಆಡ್ ಸ್ಮೈಲ್ ಆನ್ ಯುವರ್ ಫೇಸ್, ಆಡಿಂಗ್ ಸ್ಮೈಲ್ ಆನ್ ಯುವರ್ ಫೇಸ್. ಅಂಡ್ ಇನ್ನೊಂದು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡುವಂಥದ್ದು. ಈಗ ನೀವು ಆನ್ಲೈನ್ ಅಲ್ಲಿ ಮಾಡುವಾಗ ಕ್ಯಾಮೆರಾ ನೋಡಿ ಅಷ್ಟೇ. ಅವಾಗ ನಿಮಗೆ ಒಂಥರ ಕ್ಯಾಮೆರಾ ನೋಡ್ತಾ ಇದ್ದೀರಾ, ಇಲ್ಲ ಬೇರೆಯವರ ಮುಖ ನೋಡೋದಂದ್ರೆ ನಿಮ್ಮ ಪ್ರೌಡ್ ಆಫ್ ಪರ್ಫಾರ್ಮೆನ್ಸ್ ಡಲ್ ಆಗುತ್ತೆ. ಯಾಕೆ ಗೊತ್ತಾ? ಒಂದ್ ಕಡೆ ನಾಗರತ್ನ ಅಂತ ಖಾಲಿ ಇದೆ, ಇನ್ನೊಂದ್ ದಿವಸ ಶಿವಪ್ರಕಾಶ್ ಅಂತ ಎಸ್ ಇದೆ, ಕೃಷ್ಣಪ್ಪ ಅವರ ಫೋಟೋ ಇದೆ, ಆನಂದವಲ್ಲಿ ಅವರ ಫೋಟೋ ಇದೆ, ನಂದವರ ಫೋಟೋ ಇದೆ, ವೆಂಕಟೇಶ್ ಕಾಣೋದೇ ಇಲ್ಲ, ಪ್ರೇಮ ಕಾಣೋದೇ ಇಲ್ಲ. ಅವಾಗ ನಿಮ್ಮ ಪ್ರೌಡ್ ಆಫ್ ಎಲ್ಲಿರುತ್ತೆ? ನೀವು ನೋಡ್ಬೇಕಾಗಿರೋದು ಕ್ಯಾಮರಾ. ಅಂದ್ರೆ ಕಾನ್ಶಿಯಸ್, ಓ ಕ್ಯಾಮರಾ ನೋಡಿ ಮಾತಾಡ್ತಾ ಇದ್ದೀನಿ. ಇದು ಆನ್ಲೈನ್ ಅಲ್ಲಿ ಮಾಡಕ್ಕೆ. ಬಟ್ ಆಫ್ಲೈನ್ ಅಲ್ಲಿ ಮಾಡುವಾಗ, 1 to 1 ಮಾಡುವಾಗ ನಿಮಗೆ ಇದ್ರ ಅಗತ್ಯ ಬೀಳಲ್ಲ, ನೀವು ಮುಖ ನೋಡ್ತಾ ಇದ್ದೀರಾ ಅವರನ್ನ. ಸೊ ಏನಿದೆ ಸಿಚುವೇಶನ್. ಇನ್ನೊಂದು ನೋಡಿ, ನಾರ್ಮಲ್ ಜಾಬು ಅಥವಾ ಬಿಸ್ನೆಸ್ ಮಾಡಿ ನೀವು ನಿಲ್ಸಿದ್ರೆ ಅಲ್ಲಿ ನಿಮಗೆ ಇನ್ಕಮೇ ಬರಲ್ಲ. ಅದೇ ಮೋದಿ ಕೇರ್, ನನ್ನ ಮೋದಿ ಕೇರ್ ಬಿಸ್ನೆಸ್ ಯಾವ ರೀತಿ ಅಂದ್ರೆ, ನೀವು ಒಂದು 3 ರಿಂದ 5 ವರ್ಷ ಮಾಡಿ ಬಿಟ್ರೆ ಕೂಡ ಇನ್ಕಮ್ ನಿಮ್ಮ ಅಕೌಂಟಿಗೆ ಬರ್ತಾ ಹೋಗುವಂತಹ ಬಿಸ್ನೆಸ್. ಈಗ ಇದು ಇಷ್ಟು ನಾನು ಪಾಯಿಂಟ್ ಕಲೆಕ್ಟ್ ಮಾಡಿರೋದು ಯಾವುದರಿಂದ? ನಮ್ಮ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ. ಯಾವುದು? ಬೆನಿಫಿಟ್ಸ್ ಆಫ್ ನಮ್ಮ ಮೋದಿ ಕೇರು ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಸ್ಲೈಡ್ ಇದೆಯಲ್ವಾ, ಆ ಸ್ಲೈಡ್ ಇಂದ ತಗೊಂಡಿರೋದು ನಾನು ಪಾಯಿಂಟ್ಗಳು. ಈಗ ನಿಮ್ಮ ಆಡು ಭಾಷೆನಲ್ಲೇ ನೀವು ಬರಿಬೇಕು. ನಾನು ಕೊಡ್ಬೋದು ನಿಮಗೆ TTT ಅಂತ ಸ್ಕ್ರಿಪ್ಟ್ ಕೊಡ್ಬೋದು. ಬಟ್ ನಾನು ಕೊಡುವ ಸ್ಕ್ರಿಪ್ಟ್ ಅನ್ನ ನೀವು ಹೇಳುವಾಗ ಬೈ ಹಾರ್ಟ್ ಹೊಡಿತೀರಾ. ಬೈ ಹಾರ್ಟ್ ಹೊಡಿಯುವಾಗ ನಮ್ಮಲ್ಲಿ ಪ್ರೌಡ್ನೆಸ್ ಇರೋದೇ ಇಲ್ಲ. ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಹೇಳ್ಬೇಕಂದ್ರೆ, ಈಗ ನನ್ನ ಸ್ವಂತ ವಾಕ್ಯವನ್ನ ನಾನು ಬರ್ದಿಟ್ಕೊಂಡೆ. ಇನ್ವೆಸ್ಟ್ಮೆಂಟ್ ಇಲ್ಲದೆ ಪ್ರತಿ ತಿಂಗಳು ಒಳ್ಳೆ ಬೆನಿಫಿಟ್ ಇನ್ಕಮ್ ತಗೊಳ್ಳೋ ಬಿಸ್ನೆಸ್ ಬೇಕಾ? ಅದೇ ಮೋದಿ ಕೇರ್. ರಿಸ್ಕ್ ಇಲ್ಲದೆ ಬೇರೆಯವರಿಗೆ ನೀವು ಇನ್ಕಮ್ ಮಾಡ್ಕೊಳ್ಳಿಕ್ಕೆ ಹೇಳ್ಕೊಡುವಂತಹ ಬಿಸ್ನೆಸ್ ಮೋದಿ ಕೇರ್. ಯಾವ ಎಕ್ಸ್ಪೀರಿಯನ್ಸ್ ಇಲ್ಲದೆ ಕೂಡ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಯಾವುದೇ ಪ್ರೆಮಿಸಸ್, ಔಟ್ಲೆಟ್, ಅಂಗಡಿ, ಜಾಗ ಪರ್ಚೇಸ್ ಮಾಡದೆ ಸ್ವಂತವಾಗಿ ನೀವು ಮಾಡುವಂತಹ ಬಿಸ್ನೆಸ್. ನಿಮ್ಮ ಜಾಬು ಅಥವಾ ಬಿಸ್ನೆಸ್ ಮಾಡ್ತಾ ನೀವು ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ಮೋದಿ ಕೇರ್ ಬಿಸ್ನೆಸ್ ಮಾಡಬಹುದು. ನೀವು ಯಾವುದೇ ಶಾಪ್ ಇಟ್ಕೊಳ್ಳುವ ಅಗತ್ಯ ಇಲ್ಲ, ಯಾರಿಗೂ ಸಂಬಳ ಕೊಟ್ಟು ಇಟ್ಕೊಳ್ಳುವ ಅಗತ್ಯ ಇಲ್ಲ. ಅಂತ ಬಿಸ್ನೆಸ್ ಮೋದಿ ಕೇರ್. ನಾರ್ಮಲ್ ಜಾಬು ಬಿಸ್ನೆಸ್ ಮಾಡಿ ನಿಲ್ಸಿದ್ರೆ ಇನ್ಕಮ್ ಸಿಗಲ್ಲ. ಆದ್ರೆ ಮೋದಿ ಕೇರ್ ಯಾವ ರೀತಿ ಅಂದ್ರೆ 3 ರಿಂದ 5 ವರ್ಷ ಬಿಸ್ನೆಸ್ ಅನ್ನ ದೊಡ್ಡದಾಗಿ ಬಿಲ್ಡ್ ಮಾಡಿ ನಿತ್ರೆ ಕೂಡ ನಿಮ್ಮ ಮೋದಿ ಕೇರ್ ಇನ್ಕಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ ಪ್ಯಾಸಿವ್ ಇನ್ಕಮ್ ಅನ್ನೋದನ್ನ ನಾನು ಬಿಡಿಸಿ ಹೇಳಿದೀನಿ. ಪ್ಯಾಸಿವ್ ಇನ್ಕಮ್ ಇಸ್ ಅ ಟೆಕ್ನಿಕಲ್ ವರ್ಡ್, ಅಷ್ಟು ಬೇಗ ಅರ್ಥ ಆಗಲ್ಲ. ನನ್ನ ನಂತರ ನನ್ನ ಮಕ್ಕಳಿಗೆ ಜಾಬ್ ಅನ್ನ ಟ್ರಾನ್ಸ್ಫರ್ ಮಾಡಕ್ಕಾಗತ್ತಾ? ಅಥವಾ ನಾನ್ ಮಾಡೋ ಬಿಸ್ನೆಸ್ ಅನ್ನ ಮಕ್ಕಳು ಮಾಡ್ತಾರೆ ಅಂತ ಗ್ಯಾರಂಟಿ ಇದೆಯಾ? ಬಟ್ ಮೋದಿ ಕೇರ್ ಅನ್ನ ನೀವು ನಿಮ್ಮ ನಂತರ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಬಹುದು. ಮಕ್ಕಳು ಮಾಡ್ಲಿಕ್ಕೆ ಸಹಾಯ ಮಾಡುವಂತಹ ಮೋದಿ ಕೇರ್ ಬಿಸ್ನೆಸ್. ಇದು ಎಲ್ಲಾ 8 ಪಾಯಿಂಟ್ಗಳಿಂದ ನಾನು ತಗೊಂಡಿರುವಂತಹ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್. ನೀವು 8 ಬರೀಬೇಕು ಮಾಡ್ಬೇಕು ಅಂತ ನಾನು ಹೇಳ. ನಿಮ್ಮನ್ನ ನೀವು ಎಂಪವರ್ ಮಾಡುವಂತದ್ದು ಅಥವಾ ನಿಮ್ಮನ್ನ ನೀವು ಏನ್ ಹೇಳ್ಬೋದು, ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಇಂದ ಪ್ರೌಡ್ ಆಫ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸುವಂತಹ ಬಿಸ್ನೆಸ್. ನಿಮ್ಮ ಪ್ರೌಡ್, ನಿಮ್ಮ ಪ್ರಬುದ್ಧತೆ ಅಂತ ಹೇಳ್ತೀನಿ, ಅಥವಾ ನಿಮ್ಮೊಳಗಿನ ಪ್ರೌಡ್ನೆಸ್ ಅನ್ನ ತೋರಿಸುವಂತದ್ದು. ಅದು ನೀವು ಯಾವುದು ಬೇಕು 3 ಸೆಲೆಕ್ಟ್ ಮಾಡಿ. 8 ಪಾಯಿಂಟ್ ಇದೆ, 3 ಸೆಲೆಕ್ಟ್ ಮಾಡಿ. ಸೊ ದಯವಿಟ್ಟು ನಾಳೆ ನೀವು ಇಲ್ಲಿ ಹೇಳೋದು ಬಿಡೋದು ನೆಕ್ಸ್ಟ್ ಕ್ಲಾಸ್ ಬರ್ಕೊಂಡ್ ಬಂದಿದ್ದೀರಾ ಅಂತ ಹ್ಯಾಂಡ್ ರೈಸ್ ಮಾಡ್ಬೇಕು. 3 ಅಟ್ಲೀಸ್ಟ್ 3 ಸಾಕು. 4, 5 ಬರಿಬಹುದು, 8 ಕೂಡ ಬರಿಬಹುದು. 8 ಕೂಡ ಬರೆದ್ರೆ ನಿಮಗೆ ಅವಾಗ ಯಾವ್ದು ಬೇಕು ಅಂತ ಪ್ರಾಕ್ಟೀಸ್ ಆಗತ್ತೆ. ನಿಮಗೆ ಯಾವ್ದು ಬೇಕು, ನಾನು ಯಾವ್ದನ್ನ ಹೇಳ್ಬಹುದು ಅಂತ ಪ್ರಾಕ್ಟೀಸ್ ಆಗತ್ತೆ.
ಸೊ ವಿತ್ ದಿಸ್ ಶಾರದಾ ಮೇಡಮ್ ಫ್ರೀ ಇದ್ರೆ ಶಾರದಾ ಮೇಡಮ್ಗೆ, ಅದರ್ವೈಸ್ ಕೃಷ್ಣಪ್ಪನ, ನಾಗರತ್ನನ ಯಾರ ರೆಫರ್ಮೇಶನ್ಸ್ ಅನ್ನ ಹೇಳ್ತೀರಾ? ಓವರ್ ಟು ಯು. ಸೊ ಈಗ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು ನಮ್ಮ ಮೋದಿ ಕೇರಿನ ಬಿಸ್ನೆಸ್ ಆಪರ್ಚುನಿಟಿ. ಸಿ ಅದೇ ಪರಿವರ್ತನು, ಅದೇ ಪ್ರಾಡಕ್ಟ್ ಅಂತ ನೀವು ಬುಧವಾರ ಗುರುವಾರಗಳನ್ನ ತಗೊಂಡ್ರೆ ನಮ್ಮ ಪ್ರೌಡ್ ಆಫ್ ಪರ್ಫಾರ್ಮೆನ್ಸ್ ಯಾರಿಗೂ ಕಾಣಲ್ಲ. ನಾನು ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತಾ ಇದ್ದೀನಿ, ಅದಕ್ಕೊಂದು ಪ್ಲಾಟ್ಫಾರ್ಮ್ ಇದೆ. ಯಾವಾಗ? ಬುಧವಾರ. ನಾನು ಈ ಪ್ರಾಡಕ್ಟ್ಸಿನ ಮಹಿಮೆ, ಪ್ರಾಡಕ್ಟ್ ಇಂದ ಬಿಸ್ನೆಸ್ ಅನ್ನು ಹೇಗ್ ಮಾಡ್ಬೋದು, ಪ್ರಾಡಕ್ಟ್ ಇಂದ ಬಿಸ್ನೆಸ್ ಹೇಗ್ ಮಾಡ್ಬೋದು ಅಂತ ತೋರಿಸುವಂತ ಕಾರ್ಯಕ್ರಮ ಗುರುವಾರ. ಇದಕ್ಕೆ ಇನ್ವಿಟೇಷನ್ಗೆ ಬೇಕಾಗಿರೋದು ನಿಮ್ಮ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್. ಇವತ್ತಿಂದ ನೀವು ಪ್ರಾಕ್ಟೀಸ್ ಮಾಡಿ, ಯಾವ್ದು ನಿಮ್ಗೆ ತುಂಬಾ ಪ್ರೌಡ್ ಕೊಡತ್ತೆ ಅದನ್ನೇ ಕಂಟಿನ್ಯೂ ಮಾಡಿ. ಸೊ ಯಾರು ಬರ್ತೀರಾ? 6 ಗಂಟೆ ಆದ ಕಾರಣ ನಿಮ್ಮ ಯಸ್, ಇದುವರೆಗೆ ನಾವು ವೆಂಕಟೇಶ್ ಅವರ ಮುಖ ನೋಡದ ಕಾರಣ ಅವರನ್ನ ಇನ್ವೈಟ್ ಮಾಡಕ್ ಆಗ್ಲಿಲ್ಲ. ಈಗ ನೀವು ಇದಕ್ಕೆ ಹೇಳ್ಬೋದು, ಯಾವ್ದು ಎಫರ್ಮೇಶನ್ಸ್ಗೆ ಹೇಳ್ಬೋದು. ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ ಅದನ್ನ ಖಂಡಿತ ನಾಳೆ ಬೇಗನೆ ಲಾಗಿನ್ ಆಗಿ ನಿಮ್ಮ ಟೈಮನ್ನ ನಿಮಗೆ ಕೊಡೋಣ. ಬಟ್ ಈಗ 6 ಗಂಟೆ ಆದ ಕಾರಣ, 6 ಗಂಟೆ ಅಲ್ಲ, ಲೇಟ್ ಆಯ್ತು ಮಾಡ ಕಾರಣ ಎಫರ್ಮೇಶನ್ಸ್ಗೆ ಹೋಗೋಣ, ನಾಳೆಗೆ ಕಂಟಿನ್ಯೂ ಮಾಡೋಣ. ಎಸ್, ಶಾರದಾ ಇದ್ರೆ ಶಾರದಾ, ಅದರ್ವೈಸ್ ನಾಗರತ್ನ. ಎಸ್ ನಾಗರತ್ನ, ಅನ್ಮ್ಯೂಟ್ ಮಾಡಿ. ಎಲ್ರೂ ಒಟ್ಟಿಗೆ ಹೇಳ್ಬೇಕು. ಎಲ್ರೂ ಒಟ್ಟಿಗೆ ಹೇಳೋಣ. ಅಲ್ಲಿ ಟೈಮ್ ಪಾಸ್ ಮಾತ್ರ ಕೊಡೋದು, ಇನ್ನೊಬ್ರಿಗೆ ಹೇಳಕ್ಕೆ ಪಾಸ್ ಕೊಡೋದಲ್ಲ, ಅದು ಕಂಟಿನ್ಯೂಸ್ ಹೇಳ್ತಾ ಹೋಗೋದು. ಅವಾಗ ಎಸ್ ನಾಗರತ್ನ, ಓವರ್ ಟು ಯು. I am the best. I can do. I am the I am winner. winner. I can do I it. can do it. Today is my day. Today is my day. God is there with me always. always. Thank you. Thank you. Thank you. Thank you. Thank you, madam. ಥ್ಯಾಂಕ್ ಯು ಶಾರದಾ, ಅಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಪಾರ್ಟಿಸಿಪೆಂಟ್ಸ್. ನನ್ನ ಹೋಮ್ವರ್ಕ್ ಅನ್ನ ನಾಳೆ ಎಲ್ಲರೂ ಮಾಡ್ಕೊಂಡು ಬರ್ತೀರಾ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಫೀಲ್ ಮಾಡ್ತಾ ಇದ್ದೀನಿ, ವಿಜುವಲೈಸೇಷನ್ ಮಾಡ್ತಾ ಇದ್ದೀನಿ, ಬಿಲೀಫ್ ಇಟ್ಕೊಂಡಿದ್ದೀನಿ. Yes, ma'am. You, ma'am.